सिन्दूरारुणविग्रह त्रिनयना माणिक्यमौलिस्फुर तारानायकशेखरां स्मितमुखी मापीनवक्षोरुहा पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्याये. ಪ್ರಪಂಚವನ್ನ ಸೃಷ್ಟಿ ಮಾಡಿ ಪ್ರಪಂಚದಲ್ಲಿ ಹಸಿವನ್ನ ಇಟ್ಟು ಹಸಿವಿಗೆ ಆಹಾರವನ್ನು ಕೊಟ್ಟು ಅದನ್ನ ತಿನ್ನೋದಕ್ಕೆ ಬೇಕಾದಂತಹ ಇಂದ್ರಿಯವನ್ನು ಕೊಟ್ಟು ದೇವಿ ಎಲ್ಲ ಮಾಡಿದ್ದಾಳೆ. ಆದ್ರಿಂದಲೇ ಯಾ ದೇವಿ ಸರ್ವಭೂತೇಶು ತೃಷ್ಣಾರೂಪೇಣ ಸಂಸ್ಥಿತ ಈ ರೀತಿಯಾಗಿ ನಾವು ನೋಡ್ತೇವೆ. ಆದ್ರೆ ಅದನ್ನ ಈಗ ಸಾಮಾನ್ಯ ಕರುಗಳಿಗೆ ಏನ್ ಮಾಡ್ತಾರೆ, ಹೊರಗೆ ಬಿಟ್ರೆ ಎಲ್ಲ ಮೆದ್ದು ಬಿಡುತ್ತೆ ಅಂತ ಬಾಯಿಗೊಂದು ಬುಟ್ಟಿ ಕಟ್ಟಿಟ್ಟಿರ್ತಾರೆ. ಹಾಗೆ ನಮಗೆ ಕಂಡಿದ್ದನ್ನೆಲ್ಲ ನಾವು ಮೆದ್ದು ಬಿಡಬಾರ್ದು, ಕಂಡಿದ್ದನ್ನೆಲ್ಲ ನಮ್ಗೆ ಅಂತ ನಾವು ತಗೊಂಡ್ಬಿಡಬಾರ್ದು. ನಮಗೇನ್ ಬೇಕೋ ನಮಗೇನ್ ಹಿತನೋ ಅವ್ರು ಅಷ್ಟು ಮಾಡ್ತಿದ್ದಾರೆ, ಅವ್ರಿಗಿದೆ, ಅವ್ರಿಗೆ ಜೀರ್ಣ ಶಕ್ತಿ ಇದೆ, ಅವ್ರು ಚೆನ್ನಾಗಿದ್ದಾರೆ, ಅವ್ರು ತಗೊಳ್ತಾರೆ. ನಿನಗೆ ಜೀರ್ಣ ಶಕ್ತಿ ಎಷ್ಟಿದೆ ನೀನಷ್ಟು ತಗೋ. ಅವರು 10 ಇಡ್ಲಿ ತಿಂದ್ರು ಅಂತ ನೀನು 10 ಇಡ್ಲಿ ತಿನ್ಬೇಕಾಗಿಲ್ಲ ಅಲ್ವಾ? ಅಂದ್ರೆ ನಮ್ಮ ಶಕ್ತಿ ಅನುಸಾರ. ಅದಕ್ಕೆ ಈ ಉದಾಹರಣೆ, ಕರುಗಳನ್ನ ಹೊರಗೆ ಬಿಟ್ರೆ ಅದು ಕಂಡಿದ್ದೆಲ್ಲ ತಿಂದು ಅನಾರೋಗ್ಯ ಮಾಡ್ಕೊಳ್ಳುತ್ತೆ ಅಂತ ಏನ್ ಮಾಡ್ತಾರೆ, ಬುಟ್ಟಿ ಕಟ್ಟಿ ಕಳಿಸ್ತಾರೆ, ಹೊರಗಡೆ ಬಿಡ್ತಾರೆ. ಅದೇ ರೀತಿಯಲ್ಲಿ ತಾಯಿ ನಮಗೆ ಇದು ಧರ್ಮ ಇದು ಅಧರ್ಮ ಅನ್ನೋ ಬುಟ್ಟಿ ಕಟ್ಟಿಟ್ಟಿದ್ದಾಳೆ ಮೂತಿಗೆ. ಆದ್ರಿಂದ ಕಣ್ಣು ಕಿವಿ ಮೂಗುಗಳಿಗೆ ನೀವೇನ್ ಇಟ್ಕೊಂಡಿರ್ಬೇಕು, ಧರ್ಮದ ಕನ್ನಡಕ ಹಾಕೊಂಡಿರ್ಬೇಕು. ಅಧರ್ಮದ ಕನ್ನಡಕದಲ್ಲಿ ಅಧರ್ಮವನ್ನ ತಳ್ಳಬೇಕು, ಧರ್ಮದ ಕನ್ನಡಕದಲ್ಲಿ ಧರ್ಮವನ್ನ ಸ್ವೀಕರಿಸ್ಕೊಳ್ಬೇಕು. ಹಾಗೆ ಈ ಮುಖಕ್ಕೆ ಹಾಕಿರುವ ಆ ಬುಟ್ಟಿ ನಮಗೆ ಮಾತ್ರ. ಯಾಕೆ ಅಂದ್ರೆ ನಮಗೆ ಈ ಸಿಕ್ಕಿದ್ದೆಲ್ಲ ನಮ್ಮದೇ ಆಗಬೇಕು ಅನ್ನುವ ಭಾವನೆ ಇರೋದ್ರಿಂದ. ಆದ್ರೆ ದೇವಿಗೆ ಎಲ್ಲ ಅವಳದೆ, ಯಾವುದು ಅವಳದಲ್ಲದೆ ಇರೋದಿಲ್ಲ. ಆದ್ರಿಂದ ಅವಳಿಗೆ ಇದು ಬೇಕನ್ನುವಂಥ ಭಾವನೆ ಬರೋದಕ್ಕೆ ವಿಷಯ ಇಲ್ಲ. ಹಾಗಾಗಿ ಅವಳು ಧರ್ಮಾಧರ್ಮ ವಿವರ್ಜಿತ ಎಂಬ ಭಾವವನ್ನ ನಾವು ಗಮನಿಸಿಕೊಂಡ್ವಿ. ಅಂದ್ರೆ ಅವಳಿಗೂ ನಂದು ಅವ್ರದ್ದು ಅಂತಿದ್ದಿದ್ರೆ ಅವಳಿಗೂ ಆ ಬುದ್ಧಿ ಇರ್ತಿತ್ತೇನೋ ಅಂತ ನಾವು ಅನ್ಕೊಳ್ಳೋದಲ್ಲ. ಯಾಕೆ ಅಂದ್ರೆ ಪ್ರಪಂಚವೆಲ್ಲ ತನ್ನದೇ, ಅದೇ ಬುದ್ಧಿಯನ್ನ ನಾವು ಇಟ್ಕೊಳ್ಬೇಕು ಅಂತ ಅರ್ಥ. ದೇವಿಗೆ ಎಲ್ಲ ಅವಳದೆ, ಆದ್ರಿಂದ ಅವಳಿಗೆ ಆಸೆ ಇಲ್ಲ. ನಮ್ಗಾದ್ರೆ ದೇವಿ ಏನ್ ಮಾಡಿದಾಳೆ, ಲಿಮಿಟೆಡ್ ಕೊಟ್ಟಿದ್ದಾಳೆ ಅಲ್ವಾ? ಆದ್ರಿಂದ ನಮಗೆ ಅನ್ಲಿಮಿಟೆಡ್ ಬೇಕು. ಅನ್ಲಿಮಿಟೆಡ್ ಹೋಟೆಲ್ಗೆ ಹೋಗ್ತೀವಲ್ಲ, 250 ರೂಪಾಯಿ ಕೊಟ್ರೆ ಅನ್ಲಿಮಿಟೆಡ್ ಅಂತ, ಅದನ್ನೆಲ್ಲ ತಗೊಂಡು ತಿಂದು ಬಿಟ್ಟು ಬಂದ್ರೆ ಏನಾಗ್ಬಹುದು, ಅನ್ಲಿಮಿಟೆಡ್. ಅದಕ್ಕೆ ನೋಡಿದ್ಯಾ, ದೇವಿ ಆದ್ರೆ ನಮಗೆ ಲಿಮಿಟೆಡ್ ಹಾಕಿದ್ದಾಳೆ, ತಾನು ಅನ್ಲಿಮಿಟೆಡ್ ಇಟ್ಕೊಂಡಿದ್ದಾಳೆ. ಆದ್ರಿಂದ ಅವಳಿಗೆ ಧರ್ಮ ಇಲ್ಲ ಅಂತ ನಾವು ಯೋಚನೆ ಮಾಡೋದಲ್ಲ. ನಮ್ಮನ್ನು ನಾವು ಅನ್ಲಿಮಿಟೆಡ್ ಮಾಡ್ಕೊಳ್ಬೇಕು. ಅಂದ್ರೆ ನಮ್ಮ ಮನಸ್ಸಿನ ಭಾವನೆಯನ್ನ ಎಲ್ಲವೂ ಪರಮಾತ್ಮ ಸ್ವರೂಪ ಅನ್ನುವುದಾಗಿ ವಿಕಾಸಗೊಳಿಸ್ಕೊಳ್ತಾ ಹೋದಾಗ ನಮಗೂ ಕೂಡ ಏನಾಗುತ್ತೆ, ಆ ಪರಾಶಕ್ತಿಯ ಪರಬ್ರಹ್ಮ ಸ್ವರೂಪದ ಅನುಭೂತಿಯಾದಾಗ ವಿಶ್ವಾಂಡ ಬ್ರಹ್ಮಾಂಡ ಎಲ್ಲ ದೇವಿಯದೇ ಸ್ವರೂಪ. ಆದ್ರಿಂದ ಅದರ ಮೇಲೆ ಅಸೂಯೆ, ಇದರ ಮೇಲೆ ಮಾತ್ಸರ್ಯ, ಇದರ ಮೇಲೆ ದ್ವೇಷ, ಆ ಭಾವನೆಗಳು ನಮಗೆ ಬಂದಾಗ ತಾನೇ ಧರ್ಮದ ಗೆರೆ. ಹಾಗಲ್ಲದೆ ಎಲ್ಲ ಪರಮಾತ್ಮ ಅನ್ನುವಂಥ ಭಾವ ಬಂದಾಗ ನಾವು ಕೂಡ ಧರ್ಮ ವಿವರ್ಜಿತರು ಆಗಬಹುದು. ಅಷ್ಟೇ ಅಲ್ಲ, ದೇವಿಯ ನಿಯಮ ಏನು, ಆಗಬೇಕು. ನೀವೆಲ್ಲ ನನ್ನ ಮಕ್ಕಳು, ನನ್ನಂತೆ ಆಗಬೇಕು, ನಾನು ಹೇಗಿದ್ದೇನೆ ನೋಡಿ ಅದರಂತೆ ನೀವು ಆಗಬೇಕು ಅನ್ನುವುದು ತಾಯಿಯ ಅಭಿಪ್ರಾಯ. ಅದನ್ನೇ ನಾವು ಹಿಂದೆ ನೋಡಿರುವಂತಹ ಒಂದು ದೃಷ್ಟಾಂತದಲ್ಲಿ, ಒಂದು ಕುರಿಮಂದೆಯಲ್ಲಿ ಸಿಂಹ ಬೇಟೆಗೋಸ್ಕರ ಹಾರ್ತು. ಹಾಗೆ ಹಾರುವಾಗ ಅದು ಗರ್ಭಿಣಿಯಾಗಿತ್ತು, ಮರಿ ಹಾಕ್ಬಿಡ್ತು, ಹಾರಿ ಆ ಕಡೆ ಹೊರಟೋಯ್ತು. ಮತ್ತೆ ಮರಿಯನ್ನ ತಗೊಳಕ್ಕೆ ಅದು ಈ ಕಡೆ ಬರಲಿಲ್ಲ, ಯಾಕೆಂದ್ರೆ ಹೊಡಿಬಹುದು ಇತ್ಯಾದಿ ಭೀತಿ ಇರುತ್ತೆ. ಹಾಗಾಗಿ ಎಲ್ಲಕ್ಕೂ ತಾನು ಬದುಕಬೇಕು ಅನ್ನೋ ಅಪೇಕ್ಷೆ ಆಕಾಂಕ್ಷೆ ಇರುತ್ತೆ. ಈಗ ಈ ಕುರಿ ಮಂದೆಯಲ್ಲೇ ಬೆಳ್ಕೊಂಡು ಬಿಟ್ಟಂತ ಸಿಂಹದ ಮರಿ ಮ್ಯಾ ಮ್ಯಾ ಅನ್ಕೊಂಡೇ ಇತ್ತು, ಹಾಗೆ ಹುಲ್ಲನ್ನೇ ಮೆದ್ಕೊಂಡೇ ಇತ್ತು ಅದಕ್ಕೆ. ಆದ್ರೆ ಒಂದು ದಿವಸ ಸ್ವಲ್ಪ ದೊಡ್ಡದಾಗತ್ತಾ ಇರುವಾಗ ಇನ್ನೊಂದು ಯಾವುದೋ ಸ್ವಲ್ಪ ಕಾಲ ಕಳೆದ ಮೇಲೆ ಒಂದು ಸಿಂಹ ಬೇಟೆಯಾಡಕ್ಕೆ ಬಂತು. ಅಲ್ಲಿ ಮೇಲ್ ನಿಂತ್ಕೊಂಡು ನೋಡ್ತಾ ಇದೆ, ಅರೆ
ಕುರಿ ಮಂದೆಯಲ್ಲಿ ಇದ್ಯಾವ್ದಿದು ಸಿಂಹ ಹುಲ್ಲು ಮೆದ್ಕೊಂಡು ನಿಂತಿದೆಯಲ್ಲ, ಇದೇನಿದು ವಿಚಿತ್ರ ಅಂತ ಅನ್ನಿಸ್ತು ಅದಕ್ಕೆ. ಅದು ತಾನು ಬಂದಿರೋದು ತಿನ್ನಕ್ಕೆ, ಕುರಿಯನ್ನ ಎದ್ಕೊಂಡು ಹೋಗಕ್ಕೆ. ಆದ್ರೆ ಅದಕ್ಕೆ ಆ ಗಮನ ಬರಲಿಲ್ಲ. ಅದಕ್ಕೇನ್ ಗಮನ ಬಂತು? ನನ್ನ ಹಾಗಿರೋ ಇವನು ಕುರಿ ತರ ಬದುಕ್ತಾ ಇರೋದು ಸರಿಯಲ್ಲ, ಇವನಲ್ಲಿ ನಾನು ಸಿಂಹ ಅನ್ನೋ ಬುದ್ಧಿನ ಬೆಳೆಸ್ಬೇಕು. ಅದಕ್ಕೆ ಅದೇನು ಮಾಡ್ತು, ಆ ಕುರಿ ಮಂದೆಯಲ್ಲಿ ಹಾರಿ ಬೇಟೆ ಆಡೋದನ್ನು ಬಿಟ್ಟು ಈ ಸಿಂಹನ ಎಳ್ಕೊಂಡು ಕರ್ಕೊಂಡು ಹೋಯ್ತು. ಲೇ ನೀ ಸಿಂಹ ಕಣೋ ಅಂತು. ಇಲ್ಲಪ್ಪ ನೀನ್ ಸಿಂಹನೇ ಅಂದ್ರೆ ನನ್ನ ನೋಡು ಅಂತು. ಅದರ ಮುಖನ ಹೀಗೆ ನೋಡ್ತದು. ಆಮೇಲೆ ಒಂದ್ ನದಿ ಹತ್ರ ಕರ್ಕೊಂಡು ಹೋಯ್ತು. ನದಿನಲ್ಲಿ ನಿನ್ ಮುಖ ನೋಡ್ಕೋ ಅಂತು. ನೋಡ್ತು. ನೀ ಹೇಗಿದೀಯಾ? ನನ್ನ ನೋಡು. ನಾನ್ ಹೇಗಿದ್ದೀನಿ? ನೀನ್ ಹೇಗಿದೀಯಾ? ನಾನ್ ಹೇಗಿದ್ದೀನಿ? ನೋಡು ನೋಡು ನೋಡು. ಹಾಗೆ ನಿನ್ನ ನೋಡು ನನ್ನ ನೋಡು. ನೋಡಿದ ಮೇಲೆ ಎಲ್ಲಿ ಗರ್ಜನೆ ಮಾಡು ನೋಡೋಣ ಅಂತ ಗರ್ಜನೆ ಮಾಡು ಅಂದಾಗ ಮತ್ತೆ ತಿರ್ಗ ಇಲ್ಲ ಇಲ್ಲ ನೀನ್ ಹಾಗಲ್ಲ ಅಂತ ತೋರಿಸಿ ಅದೇನ್ ಮಾಡ್ತೀಗ, ನಾನು ಸಿಂಹ ಅನ್ನುವುದನ್ನ ಅದರೊಳಗೆ ತುಂಬಿತು. ಹಾಗೆ ಪ್ರತಿಯೊಬ್ಬರಲ್ಲಿ ಆ ದೈವತ್ವ ಏನಿದೆ ಅದನ್ನ ತಂದು ಕೊಡೋದು ದೇವಿಯ ಇಚ್ಛೆ, ದೇವಿಯ ಅಪೇಕ್ಷೆ. ನೀನು ನಾನಾಗಬೇಕು. ಅದಕ್ಕಾಗಿ ಅವಳು ಧರ್ಮಾಧರ್ಮ ವಿವರ್ಜಿತಳಾಗಿ ತಾನು ನಮ್ಮಲ್ಲಿರುವ ಆ ದೈವತ್ವವನ್ನ ತೋರಿಸಿಕೊಡುವ ಪ್ರಯತ್ನವನ್ನ ಮಾಡ್ತಾ, ನನ್ನಂತೆ ನೀವು ವಿಕಸಿತವಾದ ಬುದ್ಧಿಯನ್ನ ಹೊಂದಿ, ಎಲ್ಲರೂ ನಾನೇ, ಎಲ್ಲರೂ ನನ್ನದೇ ಅಂದಾಗ ಅಸೂಯೆ ಬಂದಾಗ ತಾನೆ ನಿಂಗೆ ಜಾಸ್ತಿ ಸಿಕ್ಬಿಡುತ್ತೆ ಅಂತ ಮೊದಲೇ ನಾನು ಬಚ್ಚಿಟ್ಕೊಳ್ತೀನಿ. ಹಾಗಲ್ಲದೆ ಇದ್ದಾಗ ನಿಂದು ನಮ್ದು ಒಂದೇ, ನೀ ತಿಂದ್ರೆ ನಾ ತಿಂದ್ರೇನು, ನೀ ತಗೊಂಡ್ರೆ ನಾ ಆ ಬುದ್ಧಿ ಇದ್ದಾಗ ಈ ಕದ್ದು ಮುಚ್ಚಿಟ್ಕೊಳ್ಳೋ ಬುದ್ಧಿ ಬರಲ್ಲ. ಅಥವಾ ನಿನ್ಗಿಂತ ಮುಂಚೆ ನಾನು ಓಡೋಗಿ ಕ್ಯೂ ನಿಂತ್ಕೋತೀನಿ, ಅಥವಾ ಕ್ಯೂ ನಿಂತ್ಕೊಳ್ಳಲ್ಲ, ಹಿಂದಿನ ಬಾಗ್ಲಿಂದ ಹೋಗಿ ಮೊದಲೇ ದುಡ್ಡು ಕೊಟ್ಬಿಟ್ಟು ತಗೊಂಡ್ಬಿಡ್ತೀನಿ. ಇದೆಲ್ಲ ಪ್ರೇರಣೆಗಳು, ಅಪರಾಧದ ಬುದ್ಧಿಗಳೆಲ್ಲ ಈ ಕಾರಣ ತಾನೆ. ಆ ಭಾವನೆ ಬರದೇ ಇದ್ದಾಗ ಇರ್ಲಿ ಬಿಡು, ಅವ್ರಿಗೆ ಸಿಕ್ಕಿದ್ರೇನು ನನಗ್ ಸಿಕ್ಕಿದ್ರೇನು, ಆ ರೀತಿಯಾದ ವಿಶಾಲವಾದ ಮನೋಧರ್ಮನ ಬೆಳೆಸ್ಕೊಳ್ಬೇಕು ಅನ್ನುವ ತತ್ವವನ್ನ ಎಷ್ಟರಲ್ಲಿ ನಾವು ಹೇಳ್ಕೊಂಡಿರುವಾಗ ನಾಮಗಳಲ್ಲಿ ನೀತಿ ಇದೆ, ಧರ್ಮ ಇದೆ, ಲೀಲೆ ಇದೆ, ವೈಭವ ಇದೆ, ಇದೆಲ್ಲ ಹೇಳಿದೇವಲ್ಲ. ಹಾಗೆ ತಾಯಿ ಈ ನಾಮದಲ್ಲಿ ಅವಳು ಧರ್ಮಾಧರ್ಮ ವಿವರ್ಜಿತ ಅನ್ನುವ ತತ್ವವನ್ನ ತೋರಿಸಿಕೊಟ್ಟು, ಈಗ ಮುಂದಿನ ನಾಮ ಏನಂತ ಹೇಳ್ಕೊಂಡಿದ್ವಿ, ವಿಶ್ವರೂಪ. ವಿಶ್ವರೂಪ ಅಂದ ತಕ್ಷಣ ಎಲ್ಲರಿಗೂ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ವಿಶ್ವ ಅಂದ್ರೆ ಪ್ರಪಂಚ. ಈಗ ಧರ್ಮದ ವಿಚಾರ ಹೇಳಿದದೇ ತಾನೆ. ವಿಶ್ವವನ್ನೇ ನನ್ನ ರೂಪ ಅಂತ ನೀನ್ ತಿಳ್ಕೊಂಡ್ರೆ, ನೀನು ನನ್ನ ರೂಪ ಅಂತ ನೀನ್ ತಿಳ್ಕೊ, ವಿಶ್ವನೇ ನನ್ನ ರೂಪ ಅಂತ ತಿಳ್ಕೊ. ಆಗ ವಿಶ್ವ ನೀನು ನಾನು ಬೇರೆ ಅಲ್ಲ, ಆ ಭಾವದಲ್ಲಿ ಬದುಕು ಅನ್ನುವುದು ವಿಶ್ವರೂಪ. ಇನ್ನು ವಿಶ್ವರೂಪ ಅನ್ನುವಾಗ ಇಲ್ಲಿಂದ ಈ ವಿಶ್ವರೂಪ ಅನ್ನುವ ನಾಮದಿಂದ 19 ನಾಮಗಳವರೆಗೆ ಜೀವ ಮತ್ತು ಈಶ್ವರ ಅಂದ್ರೆ ಪರಮಾತ್ಮ ಮತ್ತು ಜೀವನಿಗೆ ಇರುವಂಥ ಭೇದ ಏನು, ಆ ಭೇದವನ್ನ ನಾವು ಹೋಗಲಾಡಿಸ್ಕೊಳ್ಬೇಕು. ಭೇದ ಅಂದ್ರೆ ಒಂದು ಪರದೆ ಅಥವಾ ಒಂದು ಬಾರ್ಡರ್ ಲೈನ್. ಆ ಬಾರ್ಡರ್ ಅನ್ನ ತೆಗೆದು ಬಿಟ್ಟು ನಾವೇನಾಗಬೇಕು, ವಿಕಾಸಗೊಳ್ಳಬೇಕು. ಅದಕ್ಕೋಸ್ಕರ ಇಲ್ಲಿಂದ ಜೀವ ಮತ್ತು ಈಶ್ವರ ಭೇದವನ್ನ ತೋರಿಸ್ತಾ ಇದ್ದಾರೆ 19 ನಾಮಗಳಲ್ಲಿ ವಿಶ್ವರೂಪ ಇಂದ ಮುಂದಕ್ಕೆ. ಅಂದ್ರೆ ವಿಶ್ವರೂಪ ಅಂದಾಗ ಈ ಶರೀರದ ಒಳಗೆ ಈಗ ನಾವೆಲ್ಲ ಇದೀವಲ್ಲ, ಈ ಸ್ಥಿತಿ ಒಳಗೆ ಅಂದ್ರೆ ಎಚ್ಚರವಾಗಿರುವ ಸ್ಥಿತಿಯ ಒಳಗೆ ನಮ್ಮಲ್ಲೇನಿದೆ, ನಾನು ಎಂಬ ಭಾವನೆ ಇದೆ ಅಲ್ವಾ. ನಾನು ಅನ್ನೋ ಭಾವನೆ ನನ್ನಲ್ಲಿ ಮಾತ್ರ ಇದೆಯಾ? ಇಲ್ಲ, ಎಲ್ಲರೂ ನಾನು ತಾನೆ. ವಿಶ್ವದಲ್ಲಿ ನಾವು ಅದನ್ನ ಅನೇಕ ಸಲ ಹೇಳ್ಕೊಂಡಿದ್ದೇವೆ. ಯಾರನ್ನಾದ್ರೂ ನೀನ್ ಯಾರು ಅಥವಾ ನಾವು ಹೀಗೆ ಅಂತಿದ್ದ ಹಾಗೆ, ನಾನು ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅಂದ ತಕ್ಷಣ ನಾನು ಇಂಥವನು ಅಂತಾನೆ ಪ್ರತಿಯೊಬ್ಬ ಹೇಳ್ತಾನೆ. ಪ್ರಾಣಿಯಾದ್ರೂ ನಾನು ಅಂತ ಹೇಳುತ್ತೆ. ಅಲ್ಲಿಗೆ ವಿಶ್ವಾದ್ಯಂತದಲ್ಲಿರುವ ನಾನು ಅನ್ನುವ ಶಬ್ದ ಏನು? ವಿಶ್ವ ಅಷ್ಟೇ. ವಿಶ್ವಾದ್ಯಂತದಲ್ಲಿರುವ ನಾನು ಅಂತ ಎಲ್ಲ ಏನ್ ಹೇಳಿಕೊಳ್ತಾರೆ, ಆ ನಾನು ಅನ್ನುವ ಶಬ್ದಕ್ಕೆ ಏನಂತ ಹೆಸರು? ವಿಶ್ವ ಎಂಬುದಾಗಿ ಹೆಸರು. ಇದು ಒಂದು ಟೆಕ್ನಿಕಲ್ ಟರ್ಮ್. ಅಂದ್ರೆ ಉಪನಿಷತ್ತುಗಳಲ್ಲಿ ಅದಕ್ಕೆ ವಿಶ್ವ ಎಂಬುದಾಗಿ ಹೆಸರಿಟ್ಟಿದ್ದಾರೆ. ಎಚ್ಚರದ ಸ್ಥಿತಿಯಲ್ಲಿ ಜೀವಿಗಳು ಯಾರನ್ನು ನಾನು ಎಂಬುದಾಗಿ ಹೇಳಿಕೊಳ್ತಾರೋ ಅವನ ಹೆಸರೇನು? ವಿಶ್ವ ಅಂತ. ಆದ್ರಿಂದ ಈಗ ಅರ್ಥ ಆಯ್ತಾ ನೋಡಿ. ಈಗ್ಲಾದ್ರೂ ನಾನು ನನ್ನತನ ಏನಾಗಿ ಮಾಡ್ಕೊಳ್ಬೇಕು? ವಿಶ್ವವಾಗಿ ವಿಕಾಸಗೊಳಿಸ್ಕೊಳ್ಬೇಕೇ ಹೊರತು ನನ್ನನ್ನ ನಾನು ಈ ಶರೀರಕ್ಕೆ ಸೀಮೆ ಮಾಡ್ಕೊಳ್ಬಾರ್ದು ಅಲ್ವಾ. ಆದ್ರಿಂದ
ವಿಶ್ವರೂಪ. ಆದ್ರಿಂದಲೇ ಉಪನಿಷತ್ತು ನಾವು ನಿನ್ನೆ ಹೇಳಿದ್ವಲ್ಲ, ಮಾಂಡೂಕ್ಯ ಉಪನಿಷತ್ ಅಂತ, ಜಾಗರಿತ ಸ್ಥಾನ ಬಹಿಃಪ್ರಜ್ಞ. ಎಚ್ಚರವಾಗಿದ್ದಾಗ ಮನುಷ್ಯ ಅವನ ಪ್ರಜ್ಞೆ ಏನಾಗಿರುತ್ತೆ? ಹೊರಪ್ರಜ್ಞೆಯಾಗಿರುತ್ತೆ. ಜಾಗರಿತ ಸ್ಥಾನ ಬಹಿಃಪ್ರಜ್ಞ ಏಕೋನವಿಂಶತಿ ಮುಖ. ಅವನಿಗೆ 19 ಮುಖಗಳು, ಅಂದ್ರೆ 15 ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಇತ್ಯಾದಿಗಳ ಮುಖದಲ್ಲಿ. ಆ 19 ಮುಖಗಳ ಮೂಲಕ ಅವನೇನ್ ಮಾಡ್ತಾನೆ? ಸ್ಥೂಲ ಭುಕ್, ಸ್ಥೂಲವಾದದ್ದನ್ನೆಲ್ಲ ತಿಂತಾನೆ. ಅಂದ್ರೆ ಕಣ್ಣಿಂದ ಕಾಣುವಂಥದನ್ನೆಲ್ಲ ತಗೊಳ್ತಾನೆ, ಮೂಗಿನಿಂದ ಘ್ರಾಣಕ್ಕೆ ಆಸರೆ ಬರುವಂತ ಗಂಧವನ್ನೆಲ್ಲ ತಗೊಳ್ತಾನೆ, ಕಿವಿಯಿಂದ ಕೇಳಬಹುದಾದ ಶಬ್ದಗಳನ್ನ, ಅಂದ್ರೆ ಕಿವಿ ಎಷ್ಟೋ ಪರ್ಟಿಕ್ಯುಲರ್ ಡೆಸಿಬಲ್ಸ್ ಕೇಳುತ್ತೆ, ಅಲ್ಲಿಯವರೆಗಿನ ಶಬ್ದಗಳನ್ನ ಅದು ಕೇಳಿಸ್ಕೊಳ್ಳುತ್ತೆ. ಹಾಗೆ ಈ ಎಲ್ಲಾ ರೂಪದಲ್ಲಿ, ಆದ್ರಿಂದ ಅವನಿಗೆ ಜಾಗರಿತ ಸ್ಥಾನ ಬಹಿಃಪ್ರಜ್ಞ ಏಕೋನವಿಂಶತಿ ಮುಖ ಸ್ಥೂಲ ಭುಕ್ ವೈಶ್ವಾನರ ಪ್ರಥಮ ಪಾದ. ಈ ವಿಶ್ವದಲ್ಲಿ ಮೊದಲನೆಯ ಪಾದವನ್ನ ಏನಂತಾರೆ? ವಿಶ್ವರೂಪ. ಆ ವಿಶ್ವ ವಿಶ್ವ ಅಂತಾರಲ್ಲ, ಈಗ ನಾನು ಅಂದ್ರೆ ಏನು? ನಾನು ಅಂದ್ರೆ ವಿಶ್ವ. ಈ ನಾನು 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 ಅನ್ನುವ ವಿಶ್ವವನ್ನ ಒಟ್ಟು ಮಾಡಿದ್ರೆ ಅದು ವೈಶ್ವಾನರ. ಆದ್ರಿಂದ ಇಲ್ಲಿ ದೇವಿಯ ವಿಶ್ವರೂಪ ಅಂದಾಗ ವಿಶ್ವದಲ್ಲಿ ಇರುವ ಜಾಗೃತ ಅವಸ್ಥೆಯ ಎಲ್ಲಾ ಜೀವಿಗಳ ವಿಶ್ವ ಎಂಬ ರೂಪ ಏನಿದೆಯೋ ಅದು ದೇವಿಯ ರೂಪ. ಸ್ಪಷ್ಟ ಆಯ್ತಾ? ಅಲ್ಲಿಗೆ ಈಗ ನಾನು ಅಂತ ನಾನು ಯಾರನ್ನು ಹೇಳ್ತಾ ಇದ್ದೀನಿ? ಈ ಶರೀರನ್ನ ಹೇಳ್ತಾ ಇಲ್ಲ. ಶರೀರನ್ನ ನಾನು ಪ್ರಸನ್ನಾಕ್ಷಿ ಅಂತ ಹೇಳ್ಕೊತಾ ಇದ್ದೇನಲ್ಲ, ಪ್ರಸನ್ನಾಕ್ಷಿ ನಾನಲ್ಲ. ನಾನು ಅನ್ನೋದು ಯಾರು? ನಾನು ಅನ್ನೋದು ದೇವಿಯ ದೇವಿಯ ಸ್ವರೂಪ. ಆದ್ರಿಂದ ವಿಶ್ವರೂಪ ಅಂದಾಗ ನೀನೊಬ್ಳೇನ ಅಂದ್ರೆ ಇಲ್ಲ, ನಾನು ಅಂತ ಯಾರು ಹೇಳ್ಕೊಳ್ತಾರೋ ಅವರೆಲ್ಲರೂ ಯಾರ ರೂಪ? ದೇವಿಯ ರೂಪ. ಆದ್ರಿಂದ ನಾವು ನಮ್ಮ ಕುಟುಂಬಗಳಲ್ಲಿ ನೀವು ನೋಡಿರ್ತೀರಿ, ಬಂದವರನ್ನ ಈಗ ಅರಿಶಿಣ ಕುಂಕುಮ ಕೊಡೋದು ಯಾತಕ್ಕೆ ಅಂದ್ರೆ ಬಂದವರಿಗೆ ಅವರನ್ನ ದೇವರ ಸ್ವರೂಪ ಅಂತ ಭಾವಿಸಿದ್ದೇವೆ. ಆದ್ರಿಂದ ದೇವರಿಗೆ ಇಡುವ ಅರಿಶಿಣ ಕುಂಕುಮವನ್ನ ಅವರು ಕೊಡ್ತೇವೆ, ಆಮೇಲೆ ಕೊಟ್ಟವರಿಗೆ ನಮಸ್ಕಾರ ಮಾಡ್ತೇವೆ. ಯಾಕೆ ಅಂದ್ರೆ ಬಂದವರನ್ನ ದೇವಿ ಸ್ವರೂಪ ಪರಮಾತ್ಮ ಸ್ವರೂಪ ಅಂತ ಭಾವಿಸಿದೇವೋ ಇಲ್ವೋ, ಭಾವಿಸಬೇಕು ಅಂತ. ಹಾಗೆ ಭಾವಿಸ್ತಾ ನಮ್ಮ ಮನೋಧರ್ಮವನ್ನ ಪುಟ್ಟ ಕೋಶದಿಂದ ದೊಡ್ಡದು ಮಾಡ್ಕೊಳ್ತಾ ಹೋಗಬೇಕು. ನಮ್ಮ ಪರದೆಗಳನ್ನ ತೆರೆಕೊಳ್ತಾ ನಾವು ಹೋಗಬೇಕು. ವಿಶ್ವಾತ್ಮಕವಾಗಿರುವ ವಿಶ್ವಾಂಡ ಬ್ರಹ್ಮಾಂಡ ವ್ಯಾಪಕವಾಗಿರುವ ನಾನು ಎಂಬುದನ್ನ ನಾನು ಅನ್ಕೊಳ್ಬೇಕು. ಶರೀರವನ್ನ ನಾನು ಅಂತಾಗ್ಲಿ, ಶರೀರದ ಒಳಗಿರುವ ನನಗೇನೋ ಒಂದು ಹೆಸರು ಕೊಟ್ಟಿದ್ದಾರಲ್ಲ ಅದನ್ನ ನಾನು ಅಂತಾಗ್ಲಿ ಅನ್ನುಕೊಳ್ಳೋದಲ್ಲ. ಅದು ವಿಶ್ವರೂಪ ಎಂಬ ನಾಮದ ತತ್ವ. ಆದ್ರಿಂದ ದೇವಿ ವಿಶ್ವರೂಪಳಾಗಿದ್ದು ನಮಗೇನು ಹೇಳ್ತಿದ್ದಾಳೆ? ಅಪ್ಪ, ವಿಶ್ವದಲ್ಲಿರುವ ಪ್ರತಿಯೊಂದರ ರೂಪದಲ್ಲಿರುವ ನನ್ನನ್ನ ಗುರುತಿಸು. ಆದ್ರಿಂದ ಇಲ್ಲಿ ನೋಡಿ ಎಷ್ಟು ಬಗೆ ಹೂವಿದೆ, ಎಷ್ಟು ಬಗೆ ಎಲೆ ಇದೆ. ಆ ಎಲೆಗಳ ಸೌಂದರ್ಯದ ರೂಪದಲ್ಲಿ ನೀ ಯಾರನ್ನು ನೋಡ್ಬೇಕು? ನನ್ನ ನೋಡ್ಬೇಕು. ಈ ಹೂವಿನ ಅಂದದ ರೂಪದಲ್ಲಿ, ಬಣ್ಣದ ರೂಪದಲ್ಲಿ, ಗಂಧದ ರೂಪದಲ್ಲಿ ಯಾರನ್ನು ನೋಡ್ಬೇಕು? ನನ್ನ ನೋಡ್ಬೇಕು. ಹಾಗೆ ವಿಶ್ವದಲ್ಲಿ ನೀನ್ ಏನ್ ನೋಡ್ತೀಯ, ನಿನ್ನ ಕಣ್ಣು ಏನನ್ನ ನೋಡುತ್ತೆ ಅದು ನಾನು. ನಿನ್ನ ಕಿವಿ ಏನನ್ನ ಕೇಳುತ್ತೆ ಅದು ನಾನು. ನಿನ್ನ ಮೂಗು ಏನನ್ನ ಗ್ರಹಿಸುತ್ತೆ ಅದು ನಾನು. ನಿನ್ನ ನಾಲಿಗೆ ಯಾವ ರಸವನ್ನ ಆಸ್ವಾದಿಸುತ್ತೆ ಅದು ನಾನು. ನಿನ್ನ ಬಾಯಿ ಯಾವ ಮಾತನ್ನ ಆಡುತ್ತೆ, ಇಲ್ಲಿ ಎಚ್ಚರ ಇರಬೇಕು. ನಿನ್ನ ಬಾಯಿ ಯಾವ ಮಾತನ್ನಾಡುತ್ತೆ ಅದು ನಾನು ಅಂದಾಗ ನಮ್ಮ ಬಾಯಲ್ಲಿ ಎಂಥ ಮಾತು ಬರಬೇಕು? ಎಂತೆಂಥದೋ ಮಾತುಗಳನ್ನಾಡು ಅಂತಿಲ್ಲ. ಅಪಶಬ್ದಗಳು ಬಾಯಲ್ಲಿ ಬಂದರೆ ಅದಕ್ಕೆ ನಮ್ಗೆ ಹೇಳ್ತಾರೆ ಅದರ ಫಲ ನಮ್ಮ ಮೇಲೆ ಇರುತ್ತೆ. ನಾವು ಅನ್ಕೊಂಡಿದೀವಿ ಬೇರೆಯವ್ರಿಗೆ ಅಂದಿದೀವಿ ಅಂತ. ಖಂಡಿತ ಇಲ್ಲ. ಬೇರೆಯವ್ರಿಗದು ತಾಗಿರಲ್ಲ. ಅದು ತಾಗುತ್ತಿರೋದು ಯಾರಿಗೆ? ನಮಗೇನೆ. ಯಾಕೆ? ಆಡಿದ ಅಪಶಬ್ದದ ಫಲ ಇಲ್ಲೇ ಇದೆ. ಅದಕ್ಕೋಸ್ಕರ ಆಡುವ ಪ್ರತಿ ಮಾತು ಏನು? ತಾಯಿಯ ಸ್ವರೂಪ. ಅದು ಮಂತ್ರ ಅಂತ ಮೊದಲೇ ಹಿಂದಿನ ಇದರಲ್ಲಿ ಹೇಳ್ಕೊಂಡಿದ್ದೇವೆ, ಮಹಾಮಂತ್ರ ಅನ್ನುವ ನಾಮದಲ್ಲಿ. ಹಾಗಾಗಿ ವಿಶ್ವರೂಪ ಅಂದಾಗ ವಿಶ್ವದಲ್ಲಿ ನಿನ್ನ ಇಂದ್ರಿಯಗಳು ಎಲ್ಲೆಲ್ಲಿಗೆ ಚಲಿಸ್ತಾ ಇದೆ? ಚಲಿಸಿದ ಎಲ್ಲಾ ಜಾಗ ದೇವಿಯ ಸ್ವರೂಪ. ಅದು ಫ್ರೆಂಡ್ ಮನೆ ರೀ, ಇಲ್ಲ.
ನೀ ಫ್ರೆಂಡ್ ಮನೆಗೆ ಹೋಗು, ತೋಟಕ್ಕೆ ಹೋಗು, ಗೇಟ್ಗೆ ಹೋಗು, ಎಲ್ಲಿಗೆ ಹೋಗ್ತೀಯಾ, ಎಲ್ಲಿವರೆಗೆ ಹೋಗ್ತೀಯಾ, ಎಲ್ಲಿ ಹೆಜ್ಜೆ ಇಡ್ತೀಯಾ, ಇಲ್ಲೇ ಒಂದು ಜಾಗದಿಂದ ಒಂದು ಹೆಜ್ಜೆ ಇಟ್ಟ್ಯಾ, ಅದೇನು ದೇವಿಯ ರೂಪ. ಹಾಗೆ ಕೈ ಏನನ್ನ ಮಾಡ್ತಾ ಇದೆ, ಅದು ದೇವಿಯ ರೂಪ. ಅದಕ್ಕೆ ಏಕೋನವಿಂಶತಿ ಮುಖ ಅಂತ ಹೇಳಿದ್ದಾರೆ. 19 ಮುಖಗಳ ಮೂಲಕ ಏನೇನನ್ನ ಮಾಡ್ತಾ ಇದೆ ಅದೆಲ್ಲವೂ ಕೂಡ ವಿಶ್ವ. ಆದ್ರಿಂದ ವಿಶ್ವರೂಪ ಅಂದಾಗ ನಮ್ಮ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಚಿತ್ತ, ಮನಸ್ಸು, ಬುದ್ಧಿ, ಅಹಂಕಾರಗಳು ಯಾವ ಯಾವ ಚಟುವಟಿಕೆಗಳನ್ನ ಮಾಡ್ತಾ ಶಬ್ದಸ್ಪರ್ಶ ರೂಪ ರಸಗಂಧಾದಿಗಳನ್ನ ಗ್ರಹಿಸ್ತಾ ಏನು ಮಾಡ್ತಿದ್ಯೋ ಅದೆಲ್ಲ ಯಾರ ರೂಪ? ದೇವಿಯ ರೂಪ. ಆದ್ರಿಂದ ಅವಳು ವಿಶ್ವ ರೂಪ. ಇಷ್ಟು ಸ್ಪಷ್ಟ ಆಯ್ತಾ? ಆದ್ರಿಂದ ಅಂದ್ರೆ ನಾವು ಪಟ್ಟಂತ ಎಲ್ಲ ಬಿಟ್ಬಿಡಕ್ಕಾಗಲ್ಲ. ಯಾಕೆ? ನಾವು ಮನುಷ್ಯ ಮಾತ್ರರಾಗಿದ್ದೇವೆ, ಮತ್ತೆ ಪ್ರಪಂಚದಲ್ಲಿದ್ದೇವೆ. ಪ್ರಪಂಚ ನಮ್ಗೆ ಆ ತರನೇ ಕಾಣ್ತಾ ಇದೆ ನೋಡಿ, ಎರಡೆರಡಾಗೆ ಕಾಣ್ತಿದೆ. ದೇವ್ರು 2 ಕಣ್ಣು ಕೊಟ್ಬಿಟ್ಟಿದ್ದಾನೆ. ಆದ್ರಿಂದ ಎರಡೆರಡಾಗಿ ಕಾಣುತ್ತೆ. ಆದ್ರೆ ಆ ಎರಡನ್ನ ಏನ್ ಮಾಡ್ಬೇಕು? ಒಂದಾಗಿ ಮಾಡ್ಕೊಳ್ಳುವಂತ ಪ್ರವೃತ್ತಿಯನ್ನ ಬೆಳೆಸ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ಬೇಕು. ಪ್ರಯತ್ನ ಸಾಕು, ಪ್ರಯತ್ನ ಸಾಕು. ನಾವು ಅನೇಕ ಬಾರಿ ಹೇಳ್ಕೊಂಡಿದ್ದೇವೆ, ದೇವರೇ ನಾನು ಬಿದ್ದೋಗ್ಬಿಟ್ಟಿದ್ದೀನಿ ಅನ್ನೋ ಎಚ್ಚರ ಬಂತ ಸಾಕು, ದೇವ್ರು ಓಡಿ ಬರ್ತಾನೆ. ನೀನು ಮಲ್ಕೊಂಡಿದ್ದವನು ಮೇಲೇಳಕ್ ಹೀಗಂತಿದೀಯಾ, ದೇವ್ರು ಬಂದು ಎಬ್ಬಿಸ್ ಕೂಡಿಸ್ತಾನೆ. ಅದೇ ಹಾಡ ಇದೆ ನೋಡಿ, ಮಲಗಿ ಪಾಡಲು ಕುಳಿತು ಕೇಳುವ. ಹಾಗೆ ಅವನು ತಾನೇ ಬರ್ತಾನೆ. ನೀನು ಏಳೋ ಪ್ರಯತ್ನ ಮಾಡ್ತಿದ್ರೆ ಎಬ್ಬಿಸ್ ನಿಲ್ಲಿಸ್ತಾನೆ. ನೀವು 1 ಹೆಜ್ಜೆ ಇಟ್ಟಿದೀಯಾ, ಅವನು 100 ಹೆಜ್ಜೆ ಓಡಿ ಬರ್ತಾನೆ. ಅಷ್ಟೇ, ಪ್ರಯತ್ನ ನಿಂದಾಗಿರ್ಬೇಕು. ನಾನು ಮಾಡ್ತಾ ಇರೋದು ಸರಿ ಇಲ್ಲ, ನಾನು ನೀನಾಗ್ಬೇಕಮ್ಮ, ನನ್ನ ಕೈಯಲ್ಲಿ ಆಗಲ್ಲ. ನೀನು ಹೇಗೆ ನೋಡಿ, ಈಗ ಸಿಂಹ ಏನ್ ಮಾಡ್ತು? ಈ ಸಿಂಹಕ್ಕೆ ಬೇಕಿತ್ತೇನು ನಾನು ಇದಾಗಬೇಕು ಅಂತ? ಅದಕ್ಕೇನ್ ಗೊತ್ತಿಲ್ಲ, ತನ್ನ ಪಾಡಕ್ ತನ್ನ ಕುರಿ ಮಂದೆಲ್ಲ ಆರಾಮಕ್ಕೆ ಹುಲ್ಲು ಮೆದ್ಕೊಂಡು ಖುಷಿಯಾಗಿತ್ತು. ಇವಾಗ ನಾವಿರೋದು ಹಾಗೆ, ಕಂಡಿದ್ದನ್ನು ಮೆದ್ಕೊಂಡು ಆರಾಮಕ್ಕಿದ್ದೇವೆ. ಆದ್ರೆ ನಮ್ಮನ್ನ ತಾನು ಮಾಡ್ಕೊಳ್ಬೇಕು ಅನ್ನುವಂಥದ್ದಕ್ಕೆ ಏನಿರ್ಬೇಕು? ಅವಳ ತಾಯಿನೇ 1 ಹೆಜ್ಜೆ ಬರ್ತಾಳೆ, ಬಂದು ಉದ್ಧಾರ ಮಾಡ್ತಾಳೆ. ಅದಕ್ಕಾಗಿ ಈ ವಿಶ್ವರೂಪ ಇತ್ಯಾದಿ ನಾಮಗಳ ಮೂಲಕ, ಈಗ ಪ್ರಾಣಿಗಳಲ್ಲಾದ್ರೆ ಅವಕ್ಕೆ ವಿವೇಕ ಇಲ್ಲ, ನಮಗೆ ಬುದ್ಧಿ ಕೊಟ್ಟಿದ್ದಾಳೆ, ವಿವೇಕ ಕೊಟ್ಟಿದ್ದಾಳೆ. ಯಾ ದೇವಿ ಸರ್ವಭೂತೇಶು ಬುದ್ಧಿ ರೂಪೇಣ ಸಂಸ್ಥಿತ. ಆದ್ರಿಂದ ಆ ಬುದ್ಧಿ ವಿವೇಕವನ್ನ ನಾವು ಬಳಸ್ಕೊಂಡು ಏನಾಗ್ಬೇಕು? ವಿಶ್ವರೂಪಳಾಗಿರುವಂತಹ ಆ ದೇವಿಯ ಆ ತತ್ವವನ್ನ ಮನಗಣ್ಣುವ ಪ್ರಯತ್ನ ಮಾಡಬೇಕು. ಪ್ರಯತ್ನ ಸಾಕು, ಮಿಕ್ಕಿದ್ದು ದೇವಿ ನೋಡ್ಕೊಳ್ತಾಳೆ, ಅವಳು ಉದ್ಧಾರ ಮಾಡ್ತಾಳೆ. ಇದು ವಿಶ್ವರೂಪ ಎಂಬ ನಾಮದ ತತ್ವ. ಇನ್ನು ಶ್ವರೂಪ ಅಂತ ಒಂದಿಟ್ಕೊಂಡ್ರೆ, ಶ್ವ ಅಂದ್ರೆ ನಾಯಿ ಅಂತ ಅರ್ಥ. ನಾಯಿಗೆ ಯಾವಾಗಲೂ ಬೇಡೋದೆ. ನಾವು ಇದು ಗಾದೆ ಕೇಳಿದ್ದೇವೆ, ನಮ್ಮ ಮನೆಯಲ್ಲಿ ರಾಶಿ ಹಾಕಿದ್ರು ಇನ್ನೊಂದು ಕಂಡ ತಕ್ಷಣ ನಾಯಿಗೆ ತಿನ್ನೋದೇ ಆಸೆ. ಅಂದ್ರೆ ಅದರ ಹೊಟ್ಟೆ ತುಂಬಲ್ಲ, ಎಷ್ಟು ಇದ್ರೂ ಬೇಕು. ಹಾಗೆ ಮನುಷ್ಯನಿಗೆ ಶ್ವ ಅಂದ್ರೆ ಇವು ಮೊದಲೇ ಹೇಳ್ಕೊಂಡಿರುವಂತೆ ಕಂಡಿದ್ದೆಲ್ಲ ಬೇಕು. ಮತ್ತೆ ಅವನು ಎಲ್ಲಾರನ್ನೂ ಬೇಡ್ತಾನೆ. ಇವ್ರನ್ನ ಬೇಡಬಹುದಾ ಬೇಡಬಾರ್ದಾ, ಇವ್ರ ಹತ್ರ ಕೇಳಬಹುದಾ ಕೇಳಬಾರ್ದಾ ಏನಿಲ್ಲ, ಬೇಕು ಅನ್ನೋದು ಬಂದ್ಬಿಟ್ಟಾಗ ಅವನು ರಾಜನೇ ಆಗಿದ್ರೂ ದೀನ ಆಗಿಬಿಡ್ತಾನೆ. ಆ ರೀತಿಯಲ್ಲಿ ಶ್ವರೂಪ ಪ್ರವೃತ್ತಿ ನಮ್ಮೊಳಗಿದೆ. ಆ ಶ್ವರೂಪ ಪ್ರವೃತ್ತಿ ವಿಗತ ಅಂದ್ರೆ ಹೊರಟೋಗ್ಬೇಕು. ಆ ಶ್ವರೂಪ ಪ್ರವೃತ್ತಿ ವಿಗತ ಆಗೋದಾದ್ರೆ ಅದಕ್ಕೆ ನಮ್ಗೆ ಯಾರನ್ನ ಆಶ್ರಯಿಸಬೇಕು? ದೇವಿಯನ್ನ ಆಶ್ರಯಿಸಿದರೆ, ಅಮ್ಮ ಈ ರೀತಿ ಈ ಹಂಬಲಗಳಿಂದ ನಾನು ಹೊರಬರಲಾರೆ, ಈ ಕಣ್ಣಿನ ಆಸೆಯಿಂದ ನಾನು ಹೊರಬರಲಾರೆ, ಕಿವಿಯ ಆಸೆಯಿಂದ ನಾನು ಹೊರಬರಲಾರೆ, ನೀನೇ ಈ ಮೋಹಾದಿಗಳನ್ನ ಈ ಪ್ರಪಂಚದ ತುಂಬಿಟ್ಬಿಟ್ಟಿದೀಯಮ್ಮ, ನನಗಿದರಿಂದ ಮೇಲೆ ಬರೋ ಶಕ್ತಿ ಇಲ್ಲ, ತಾಯಿ ಕಾಪಾಡು ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಂಡಾಗ ಅವಳು ಈ ಶ್ವರೂಪದಿಂದ ನಮ್ಮನ್ನ ಬಿಡಿಸಿ ವಿಶ್ವರೂಪಳಾಗಿ ಮಾಡ್ತಾಳೆ. ವಿಗತ ಶ್ವರೂಪರಾಗಿ ಅವರನ್ನ ವಿಶ್ವರೂಪರನ್ನಾಗಿ ಮಾಡುವ ಕೃಪೆಯನ್ನ ಅವಳು ಮಾಡ್ತಾಳೆ. ಹಾಗಾಗಿ ಅವಳು ವಿಶ್ವರೂಪ. ಆದ್ರಿಂದ ದೇವಿಯನ್ನ ನಾವು ಆ ವಿಶ್ವರೂಪ ಎಂಬುದಾಗಿ ಪರಿಭಾವಿಸಿಕೊಂಡು ಪ್ರಾರ್ಥನೆಯನ್ನ ಮಾಡಿಕೊಂಡ್ರೆ ನಮ್ಮ ಈ ದೈನ್ಯ ಭಾವ, ದೈನ್ಯ ಅಂದ್ರೇನು? ಎಲ್ಲರನ್ನ ಬೇಡುವಂಥ ಭಾವ, ಎಲ್ಲರ ಮುಂದೆ ದೀನರಾಗಿ ನಿಲ್ಲುವಂಥ ಭಾವ. ಆ ದೀನರಾಗಿ ನಿಲ್ಲುವ ಭಾವ ಹೋಗಿ ಬೇಡಿದರೆ ಯಾರನ್ನ ಬೇಡಬೇಕು? ಪರಮಾತ್ಮನ್ನೇ ಬೇಡಬೇಕು ಅನ್ನುವಂಥ ಒಂದು ಭಾವವನ್ನ ತೋರಿಸಿಕೊಂಡು ಆ ವಿಶ್ವರೂಪರಾಗಿ ನಾವು ಆಗಬೇಕು. ಆದ್ರೆ ಇನ್ನು
ಪ್ರಪಂಚದಲ್ಲಿ ಎಲ್ಲ ಗೋಚರವಾಗುವಂಥ, ಅಗೋಚರವಾಗಿರುವಂಥ. ಅಗೋಚರ ಅಂದಾಗ ಈಗ ಈ ಜಾಗದಲ್ಲೆಲ್ಲ ನಮಗೆ ಕಾಣದೇ ಇರುವಂಥದ್ದು ಎಷ್ಟೋ ಇದೆ. ಅದರಲ್ಲಿ ಪಿತೃದೇವತೆಗಳಿರಬಹುದು, ಯಾವ್ಯಾವ ಬ್ಯಾಕ್ಟೀರಿಯಾ ರೂಪದಲ್ಲಿರುವಂತಹ ಅಣುಗಳಿರಬಹುದು, ಯಾರ್ಯಾರಿದ್ದಾರೋ ಆ ಎಲ್ಲನೂ ಯಾರ ರೂಪ? ದೇವಿಯ ರೂಪ. ಹಾಗಾಗಿ ವಿಶ್ವರೂಪ, ಅಗೋಚರವಾದ್ದು ಗೋಚರವಾದ್ದು, ಲಕ್ಷ್ಯವಾದ್ದು ಅಲಕ್ಷ್ಯವಾದ್ದು ಎಲ್ಲ ಗೋಚರ ರೂಪ, ಅದು ವಿಶ್ವರೂಪ. ಇನ್ನು ವಿಶ್ವರೂಪ ಅನ್ನುವುದನ್ನ ಹಗಲು ರಾತ್ರಿಗಳ ರೂಪ ಇದೆಯಲ್ಲ, ಆ ಹಗಲು ರಾತ್ರಿಗಳ ರೂಪದಲ್ಲಿ ದೇವಿ ನಮ್ಮನ್ನ ಯಾವ ರೀತಿಯಲ್ಲಿ ಕಾಪಾಡ್ತಾ ಇದ್ದಾಳೆ ಅದನ್ನ ವಿಶ್ವರೂಪ ಎಂಬುದಾಗಿ ಕರೀತಾರೆ. ಅಂದ್ರೆ ದೇವಿಯನ್ನ ಷೋಡಶ ಕಲಾ ಸ್ವರೂಪಿಣಿ ಅಂತಾರೆ. ಅವಳಿಗೆ ಷೋಡಶಾಕ್ಷರಿ, ಪಂಚದಶಾಕ್ಷರಿ ಇತ್ಯಾದಿ ಇದೆ. ಆ ಪಂಚದಶಾಕ್ಷರದಲ್ಲಿ 16ನೆಯ ಅಕ್ಷರ ಇದೆಯಲ್ಲ ಅದು ಸಾದ ಅಂದ್ರೆ ವೃದ್ಧಿ ಕ್ಷಯಗಳು ಇಲ್ಲದ್ದು. ಪಂಚದಶದಲ್ಲಿ ವೃದ್ಧಿ ಕ್ಷಯಗಳಿದೆ. ಅವಳು ಪಂಚದಶಾಕ್ಷರಿ ಆಗಿದ್ದಾಳೆ, ಹಾಗೆ ಷೋಡಶಾಕ್ಷರಿ ಆಗಿದ್ದಾಳೆ. ಅವಳನ್ನ ವಿಶ್ವರೂಪ ಅಂತ ನಾವು ಭಾವಿಸಿಕೊಂಡ್ರೆ, ಈಗ ಆ 15 ಕಲೆಗಳು ಯಾವುದಿದೆ, ಚಂದ್ರನಲ್ಲಿರುವಂತಹ 15 ಕಲೆಗಳು ಅದೇನಾಗುತ್ತೆ, ಶುಕ್ಲ ಪಕ್ಷದಲ್ಲಿ ವೃದ್ಧಿಸ್ತಾ ಹೋಗುತ್ತೆ, ಕೃಷ್ಣ ಪಕ್ಷದಲ್ಲಿ ಕ್ಷೀಣಿಸ್ತಾ ಬರುತ್ತೆ. ಹಾಗೆ ಶುಕ್ಲ ಪಕ್ಷದಲ್ಲಿ ವೃದ್ಧಿಯಾಗುತ್ತಾ ಹೋಗುವ, ಕೃಷ್ಣ ಪಕ್ಷದಲ್ಲಿ ಕ್ಷಯಿಸ್ತಾ ಬರುವ ಆ ಎಲ್ಲಾ ಕಲಾ ಸ್ವರೂಪಿಣಿಯು ಯಾರಾಗಿದ್ದಾಳೆ? ದೇವಿನೇ ಆಗಿದ್ದಾಳೆ. ಇದಕ್ಕೆ ಆ ಎಲ್ಲ ರೂಪಗಳಿಗೆ, ಕಲೆಗಳಿಗೆ ಒಂದೊಂದು ಹೆಸರಿದೆ. ಮತ್ತೆ ಆ ಕಲೆಗಳ ಮೂಲಕ, ಯಾವ ಕಲೆಗಳ ಮೂಲಕ? ಈ 15 ದಿನಗಳಲ್ಲಿ ಪ್ರಥಮ, ತೃತೀಯ, ದ್ವಿತೀಯಾದಿ ಕಲೆಗಳಿದೆಯಲ್ಲ, ಆ ಕಲೆಗಳ ಮೂಲಕ ದೇವಿ ನಮ್ಮಲ್ಲಿ ಪೋಷಣೆಯನ್ನ, ನಮ್ಮಲ್ಲಿ ಕ್ಷಯಿಸುವಿಕೆಯನ್ನ, ನಮ್ಮ ಶರೀರದಲ್ಲೂ ಕೂಡ ಬೆಳೆಯುವಿಕೆ, ಕುಗ್ಗುವಿಕೆ ಅನ್ನೋದಿದೆಯಲ್ಲ, ಆ ರೀತಿಯಾದ ಧರ್ಮಗಳನ್ನ ನಮ್ಮೊಳಗೆ ಕೊಟ್ಟಿದ್ದಾಳಲ್ಲ, ಆ ಎಲ್ಲವನ್ನ ನೆರವೇರಿಸ್ತಾ ಇರುವವಳು, ನಡೆಸ್ತಾ ಇರುವವಳು ಅವಳು. ಆದ್ರಿಂದ ಹಗಲು ರಾತ್ರಿಗಳ ಒಂದು ಭಾವ, ಇದನ್ನ ಮಧುಕೃತ್, ಮಧುವೃಷ ಎಂಬುದಾಗಿ ಕರೀತಾರೆ. ಮಧುಕೃತ್ ಅನ್ನುವುದು ರಾತ್ರಿಯಲ್ಲಿ ಮಧುವನ್ನ ಸಂಗ್ರಹಣೆ ಮಾಡಿಕೊಳ್ಳುವುದು. ಇದು ನಾವು ಜೇನು ಹುಟ್ಟನ್ನ, ಜೇನುಗೂಡನ್ನ ನೋಡಿದರೆ ಗೊತ್ತಾಗುತ್ತೆ. ಜೇನ ಎಲ್ಲರೂ ಹೇಳಿರ್ತಾರೆ, ಅಮಾವಾಸ್ಯೆ ಬಂದ್ರೆ ಕುಡ್ಕೊಂಡು ಹೊಟ್ಟೋಗ್ಬಿಡುತ್ತೆ, ಹುಣ್ಣಿಮೆ ಅಂದ್ರೆ ಅದಕ್ಕೆ ಮುಂಚೆ ತೆಗೆದು ಬಿಡ್ತಾರೆ ಜೇನು, ಅದು ಸಂಗ್ರಹ ಮಾಡಿರೋದನ್ನ. ಇಲ್ಲಿ ಹಾಗೆ ಹುಣ್ಣಿಮೆ ಸಂದರ್ಭಗಳಲ್ಲಿ ಇದು ಮಧುಕೃತ ಅಂದ್ರೆ ಮಧುವನ್ನ ತಯಾರು ಮಾಡುವ ಹೊತ್ತು. ಆ ಮಧುವನ್ನು ತಯಾರು ಮಾಡುವ ಹೊತ್ತು ರಾತ್ರಿ. ಮಧು ವೃಷ ಅಂದ್ರೆ ಅದು ವರ್ಷಿಸೋದು. ಆ ಮಧುವನ್ನ ಏನು ಸಂಗ್ರಹಿಸಿದೆ ಅದನ್ನ ವರ್ಷಿಸುವುದು ಹಗಲು ಹೊತ್ತು. ಇದನ್ನ ಸಾಧಾರಣ ನಮ್ಮ ಜೀವನಕ್ಕೆ ಅನ್ವಯ ಮಾಡಿಕೊಂಡ್ರೆ, ನಾವು ರಾತ್ರಿಯಲ್ಲಿ ಎಲ್ಲರ ಇದರಲ್ಲೂ ಇದೆ, ಡಾಕ್ಟರ್ಗಳು ಹೇಳ್ತಾರೆ, ರಾತ್ರಿ ಊಟ ಮಾಡಿದ್ದು ನಮಗೆ ಪೋಷಣೆಗೆ, ಬೆಳಗ್ಗೆ ಊಟ ಮಾಡಿದ್ದು ನಾವು ಮಾಡುವ ಕೆಲಸದ ವ್ಯಯಕ್ಕೆ ಅಂತ. ಆದ್ರಿಂದ ರಾತ್ರಿಯ ಊಟ ನಮ್ಮೊಳಗೆ ಏನು ಮಾಡುತ್ತೆ? ಪುಷ್ಟಿಯನ್ನ ಕೊಡುತ್ತೆ, ಪೋಷಣೆಯನ್ನ ಮಾಡುತ್ತೆ. ನಾವು ತಿಂದ ಆಹಾರ ನಮ್ಮ ಶರೀರದಲ್ಲಿ ರಕ್ತ, ಮಾಂಸ, ಮೇಧ, ಮಜ್ಜ, ಅಸ್ಥಿ, ಸ್ನಾಯು ಇತ್ಯಾದಿಗಳ ಈ ಸಪ್ತಧಾತುಗಳ ಪೋಷಣೆಗೆ ಕಾರಣವಾಗುತ್ತೆ. ಆದ್ದರಿಂದ ರಾತ್ರಿಯ ಒಂದು ಕಲೆಗಳ ರೂಪದಲ್ಲಿ ಮಧು ಸಂಗ್ರಹವಾಗುತ್ತೆ. ಮಧು ಅಂದ್ರೆ ಪರಮಾತ್ಮನೇ. ಮಧು ಅನ್ನುವುದು ಇಯಂ ವಾವ ಸರಘ ಅಂತ ಮಂತ್ರ ಇದೆ. ಆ ಮಧು ಅನ್ನುವುದು ಪರಮಾತ್ಮ ಸ್ವರೂಪ. ಆ ಪರಮಾತ್ಮ ಏನು ಮಾಡ್ತಾನೆ? ತಿಂದ ಆಹಾರವನ್ನು, ಈಗ ನಾವು ಅನ್ಕೊಂಡಿರೋದು ಜೀರ್ಣಕ್ರಿಯೆ ನನ್ನದಲ್ಲ ಅಲ್ವೇ, ನಾನ್ ತಿಂತೀನಿ, ನಾ ಜೀರ್ಣಿಸ್ಕೋತೀನಿ, ನಿಮಗೇನ್ರಿ ಇಲ್ಲ ಅಲ್ವಾ? ಜೀರ್ಣಕ್ರಿಯೆ ಒಳಗಡೆ ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ, ಅವನು ಮಾಡ್ಬೇಕಾದವನವನು. ಆದ್ರಿಂದ ಆ ಕ್ರಿಯೆಯನ್ನ ಮಾಡುವ ಪರಮಾತ್ಮ ಅದನ್ನ ಮಧುವಾಗಿ ಪರಿವರ್ತಿಸ್ತಾನೆ. ಇಲ್ಲದೆ ಇದ್ರೆ ಏನಾಗುತ್ತೆ? ವಿಷವಾಗಿ ಪರಿವರ್ತಿತವಾಗುತ್ತೆ. ಆವಾಗ ಅದು ಸಂಗ್ರಹಿತವಾದದ್ದೇನಾಗುತ್ತೆ? ಕಿಡ್ನಿ ತೊಂದರೆ, ಹೃದಯ ತೊಂದರೆ, ಇನ್ನೊಂದು ತೊಂದರೆ, ಮತ್ತೊಂದು ತೊಂದರೆ, ತೊಂದರೆಗಳ ಆವಾಸ ಸ್ಥಾನ ಆಗೋದಕ್ಕೆ ಅವಕಾಶ ಆಗುತ್ತೆ. ಒಟ್ಟಿನಲ್ಲಿ ಹಗಲು ರಾತ್ರಿಗಳನ್ನ, ರಾತ್ರಿಯನ್ನ ಮಧುಕೃತ್ ಎಂಬುದಾಗಿ, ಹಗಲನ್ನ ಮಧುವೃಷ ಎಂಬುದಾಗಿ ಭಾವಿಸ್ತಾ, ಹಗಲಿನ ಕಲೆಗಳನ್ನ, ರಾತ್ರಿಯ ಕಲೆಗಳನ್ನ ಹೆಸರಿಸಿದ್ದೇ ವೇದ. ನಾವು ಮೊದಲಿಂದ ಹೇಳಿಕೊಂಡು ಬಂದಿರುವಂತೆ ನಾಮಗಳಿಗೆ ವೇದ ಉಪನಿಷತ್ತುಗಳ ಸಂಬಂಧ ಇದೆ. ಆದ್ರಿಂದ ಈಗ ನಾವು ಮಧುಕೃತ್ ಎನ್ನುವ ಆ ಕಲೆಗಳಿದೆಯಲ್ಲ, ಸುತ,
ಸುನ್ವತಿ ಸುತಾ ಸುನ್ವತಿ ಪ್ರಸುತಾ ಸೂಯಮಾನಾಭಿಷೂಯಮಾಣ ಪೀತಿ ಪ್ರಪಾ ಸಂಪಾ ತೃಪ್ತಿಸ್ತರ್ಪಯಂತಿ ಕಾಂತ ಕಾಮ್ಯ ಕಾಮಜಾತ ಆಯುಷ್ಮತಿ ಕಾಮದುಘಾ ಎನ್ನುವುದಾಗಿ 16 ಕಲೆಗಳು. ಸುತಾ ಸುನ್ವತಿ ಇದೆಲ್ಲ ಮಧುಕೃತ್, ಮಧುವನ್ನ ಉಂಟು ಮಾಡುವ ಕಲೆಗಳು. ಸುತ ಅಂದ್ರೆ ಬೆಳೆಸೋದು, ಪ್ರವರ್ತಮಾನವಾಗುವಂತೆ ಮಾಡುವಂಥದ್ದು. ಹಾಗೆ ಇದನ್ನ ಯಾನ್ಯಃ ಆನಿತ ಮಧುವೃಷಃ, ಯಾವುದು ಹಗಲಿನ ಕಿರಣಗಳಿದೆಯೋ, ಹಗಲಿನ ಒಂದು ಕಲೆಗಳಿದೆಯೋ ಅದು ಮಧು ವೃಷ, ಮಧುವನ್ನ ವರ್ಷಿಸುವಂತ ದೇವಿಯ ಸ್ವರೂಪ. ಅದಕ್ಕೆ ಹೇಳ್ತಿರೋದು ಹಗಲು ರಾತ್ರಿಗಳ ಸಂಯೋಗ ಪೂರ್ಣ ದಿನ. ಪೂರ್ಣ ದಿನ ಅಂದ್ರೆ 15 ಕಪ್ಪು 15 ಬೆಳಪು, 15 ರಾತ್ರಿ 15 ಹಗಲು. ಅದರ ಪೂರ್ಣ ಏನು? ಪೂರ್ಣಿಮಾ ಅಲ್ವಾ? ಆ ರೀತಿಯಲ್ಲಿ ಅದು ವಿಶ್ವರೂಪ. ಆದ್ರಿಂದ ಈಗ ಮಧು ವೃಷವಾದಂಥ ಹಗಲುಗಳ ಹೆಸರಿದೆಯಲ್ಲ, ಅಂದ್ರೆ ಈ ಹೆಸರುಗಳಿಗೆ ವಿಸ್ತಾರವಾದ ಅರ್ಥ ಇದೆ. ಒಟ್ಟು ಇದಿದೆ ಅನ್ನೋದನ್ನ ತಿಳ್ಕೊಂಡ್ರೆ ಸಾಕು, ಗಾಬರಿ ವಿಷಯ ಅಲ್ಲ. ನಾನು ಇಷ್ಟೆಲ್ಲ ಹೇಳುವಾಗ ಮುಖ್ಯ ಉದ್ದೇಶ ಏನಂದ್ರೆ, ನಾವು ಹೇಳ್ತಾ ಇರುವ ಸ್ತೋತ್ರ ಅಗಾಧವಾದ ರತ್ನ, ಅನರ್ಘ್ಯವಾದ ರತ್ನ. ಇದರಲ್ಲಿ ಇಲ್ಲದ್ದು ಏನೂ ಇಲ್ಲ ಅನ್ನುವ ಗಾಢ ಭಾವ, ದೃಢ ಭಾವ ಮನಸ್ಸಿನಲ್ಲಿ ಬಂದ್ರೆ ಸಾಕು, ಅದರ ಫಲ ನಮಗೆ ತನ್ನಿಂದ ತಾನೇ ದೊರಕುತ್ತೆ. ಆ ಭಾವದಿಂದ ಸ್ತೋತ್ರ ಮಾಡಿ. ನಿಮ್ಗೆ ಅರ್ಥ ಆಯ್ತು ಬಿಡ್ತು ಬಿಟ್ಟು ಬಿಡಿ. ಅವ್ರು ಏನೋ ಹೇಳಿದ್ರಲ್ಲ, ಅಲ್ಲಪ್ಪ ಅದರಲ್ಲಿ ತುಂಬಾ ಉಂಟಂತೆ, ಸಾಕು. ಆ ಭಾವನೆ ಇದ್ರೆ ಸಾಕು. ಇದರಲ್ಲಿ ಏನೋ ಇದೆ, ಅಗಾಧವಾದದ್ದಿದೆ, ನನಗರ್ಥ ಆಗುತ್ತಿಲ್ಲ ದೇವಿ ಅಂತ ಹೇಳಿದ್ರೆ ಆ ಅಗಾಧವಾದದ್ದರ ಪೂರ್ಣ ಫಲ ನಿಮ್ಮೊಳಗೆ ಬಂದು ಬೀಳುತ್ತೆ. ಒಟ್ಟು ಇದರಲ್ಲಿ ಇಷ್ಟಿದೆ ಅನ್ನೋದನ್ನ ತಿಳ್ಕೊಂಡ್ರೆ ಸಾಕು. ಈಗ ಸಂಜ್ಞಾನಂ ವಿಜ್ಞಾನಂ ಪ್ರಜ್ಞಾನಂ ಜಾನದಭಿಜಾನತ್ ಸಂಕಲ್ಪಮಾನಂ ಪ್ರಕಲ್ಪಮಾನಮುಪಕಲ್ಪಮಾನಮುಪಕ್ಲುಪ್ತಂ ಕ್ಲುಪ್ತಂ ಪ್ರಸ್ತುತಂ ವಿಷ್ಟುತಂ. ಇದು ಹಗಲಿನಲ್ಲಿ ಶುಕ್ಲ ಪಕ್ಷದ ನಾಮಗಳ ಹೆಸರು. ಸಂಜ್ಞಾನಂ ವಿಜ್ಞಾನಂ ಪ್ರಜ್ಞಾನಂ ಜಾನದಭಿಜಾನತ್ ಇದೆಲ್ಲ ಏನು? ಶುಕ್ಲ ಪಕ್ಷದ ದಿನದ ಹೆಸರುಗಳು. ಈಗ ಹೇಳುವಂಥ ಇದು ಕೃಷ್ಣ ಪಕ್ಷದ ದಿನದ ಹೆಸರು. ಪ್ರಸ್ತುತಂ ವಿಷ್ಟುತಂ ಇವೆಲ್ಲ ಕೃಷ್ಣ ಪಕ್ಷದ ದಿನದ ಹೆಸರುಗಳು. ಇವೆಲ್ಲ ಎಂಥದು? ಮಧುವೃಷ. ರಾತ್ರಿ ನಾವೀಗ ಹೇಳಿದ್ವಲ್ಲ, ಸುತ ಸುನ್ವತಿ ಪ್ರಸುತ, ಇದೆಲ್ಲ ಯಾವುದು? ಅದು ಮಧು ಕೃತ್. ಆ ಕಾಲದಲ್ಲಿ ಮಧುವನ್ನ ಸಂಗ್ರಹ ಮಾಡಿ ಈ ಕಾಲದಲ್ಲಿ ಮಧು ವರ್ಷ ಮಾಡುವ ಈ ಮಧುಕೃತ ಮಧುವರ್ಷದ ಪೂರ್ಣ ರೂಪ ಏನಿದೆಯೋ ಅದನ್ನ ವಿಶ್ವ ರೂಪ ಎಂಬುದಾಗಿ ಕರೀತಾರೆ. ಆದ್ರಿಂದ ದೇವಿಯ ಈಗ ಪ್ರಸ್ತುತಂ ವಿಷ್ಟುತಗಂ ಸಗ್ಗಸ್ತುತಂ ವಿಶ್ವರೂಪ ಅನ್ನೋದು ಇದೆ ಅನ್ನೋದನ್ನ ಹೇಳೋಕೆ ಪ್ರಸ್ತುತಂ ವಿಷ್ಟುತಗಂ ಸಗ್ಗಸ್ತುತಂ ಕಲ್ಯಾಣಂ ವಿಶ್ವರೂಪಂ ಅಲ್ಲೇ ಇದೆ. ಕಲ್ಯಾಣಂ ಯಾವುದು? ಇವೆಲ್ಲವೂ ಬರೀ ಮಧುಕೃತಿದ್ರೆ ಪ್ರಯೋಜನ ಇಲ್ಲ, ಬರೀ ಮಧುವೃಷ ಇದ್ರೆ ಪ್ರಯೋಜನ ಇಲ್ಲ. ಅವೆರಡೂ ಸೇರಿದಾಗ ಅದು ಕಲ್ಯಾಣವಾಗುತ್ತೆ. ಅದು ಏನಾಗುತ್ತೆ? ವಿಶ್ವರೂಪವಾಗುತ್ತೆ, ಮಂಗಳಮಯವಾಗುತ್ತೆ. ಆದ್ರಿಂದ ಈ ಮಧುಕೃತ ಮಧುವೃಷ ಎನ್ನುವುದರ ಪೂರ್ಣ ರೂಪದೊಡನೆ ಇರುವಂತಹ ರೂಪ ಏನಿದೆ ದೇವಿಯದು, ಅದು ವಿಶ್ವರೂಪ. ಆದ್ರಿಂದ ಈ ವಿಶ್ವರೂಪ ಆಗಿರುವಂಥ ಸ್ಥಿತಿ ಯಾವುದು? ಅದು ಜಾಗೃದವಸ್ಥೆ. ಆದ್ರಿಂದಲೇ ನಾವು ಉಪನಿಷತ್ತಿನ ಹೆಸರನ್ನ ಹೇಳುವಾಗ ಜಾಗರಿತಸ್ಥಾನೋ ಬಹಿಃಪ್ರಜ್ಞಃ ಏಕೋನವಿಂಶತಿ ಮುಖಃ ಅನ್ನೋದನ್ನ ಹೇಳಿದ್ದೇವೆ. ಅದನ್ನ ದೇವಿಯ ರೂಪದಲ್ಲಿ ತಗೊಂಡ್ರೆ ಅದು ಜಾಗರಿಣಿ. ಅದರಿಂದ ವಿಶ್ವರೂಪ ಜಾಗರಿಣಿ. ವಿಶ್ವರೂಪಾದ ದೇವಿಯ ಹೆಸರೇನು? ಜಾಗರಿಣಿ. ಆದ್ರಿಂದ ಆ ಜಾಗರಿಣಿ ಆದ್ಮೇಲೆ ಈಗ ಜಾಗರಿಣಿ ಅಂದಾಗ ಜೀವಿಗಳ ಒಳಗೆ ಏನು ಇದೆ? ಜಾಗೃತ ಅವಸ್ಥೆಯಲ್ಲಿ ಏನಿದೆ? ನಾನಿದನ್ನ ತಿಳ್ಕೊಳ್ಬೇಕು, ನಾನಿದನ್ನ ಪಡ್ಕೊಳ್ಬೇಕು, ನಾನಿದನ್ನ ಕೇಳಬೇಕು ಇತ್ಯಾದಿ ಭಾವನೆಗಳು ಇದೆ. ಇದನ್ನ ಏನಂತ ಕರೀತಾರೆ? ಜಿಜ್ಞಾಸ ಅಂದ್ರೆ ತಿಳ್ಕೊಳ್ಳುವಂತ ಆಸೆ ಇತ್ಯಾದಿಯಾಗಿ. ಹಾಗೆ ಆ ಜೀವಿಗಳ ಒಳಗೆ ಇರುವಂತ ಇದೆಲ್ಲ ಬರೋದು ಜಾಗೃತ ಅವಸ್ಥೆಯಲ್ಲೇ. ನಿದ್ರಾವಸ್ಥೆಯಲ್ಲಿ ಇದೆಲ್ಲ ಏನಿರಲ್ಲ ಅಲ್ವಾ? ಆದ್ರಿಂದ ಜಾಗೃತ ಅವಸ್ಥೆಯಲ್ಲಿ ಇರುವಂತ ಈ ಭಾವನೆಗಳನ್ನೇ
ಯಾವುದನ್ನ ಜಿಜ್ಞಾಸಾದಿ ಭಾವನೆಗಳನ್ನ ಏನಂತ ಕರೀತಾರೆ? ಜಾಗರಿಣಿ ಎಂಬುದಾಗಿ ಕರೀತಾರೆ. ಆದ್ರಿಂದ ನಮಗೆ ಏನಾಗಿರ್ಬೇಕು? ನಾನು ಇದಾಗಬೇಕು, ನಾನು ಅದಾಗಬೇಕು. ಈಗ ನಮಗೆ ಈ ಕುರಿಯ ಉದಾಹರಣೆ ಇಟ್ಕೊಂಡ್ವಲ್ಲ, ನಾನು ಕುರಿಯಾಗಿದ್ದೇನೆ ಅನ್ನೋ ಪ್ರಜ್ಞೆನೇ ಇಲ್ಲದೆ ಆರಾಮಕ್ಕೆ ಕುರಿ ಜೀವನನೇ ನಡೆಸ್ತಾ ಹೋದ್ರೆ ತೊಂದರೆ. ಆದ್ರಿಂದ ದೇವಿ ಏನ್ ಮಾಡ್ತಾಳೆ? ಮಗು ಅಂತ ಕೂಗುತ್ತಾಳೆ ಒಂದು ಸಲ. ಆದ್ರಿಂದ ನೀನು ಆಗ ನಮಗೆ ಗೊತ್ತಾಗುತ್ತೆ, ಅಯ್ಯೋ ನಾನು ಕಟ್ಟಾಕಲ್ಪಟ್ಟಿದ್ದೇನೆ, ನಾನು ನನ್ನ ವಿಸ್ತಾರವಾದ ರೂಪವನ್ನ ಸಂಕೋಚ ಮಾಡಿಕೊಂಡಿದ್ದೇನೆ, ನನ್ನ ಈ ಪ್ರಬಲ ರೂಪ ಏನಿದೆ ಅದನ್ನ ನಾನು ಮೂಢ ರೂಪವಾಗಿ ಭಾವಿಸಿಕೊಂಡು ಬಿಟ್ಟಿದ್ದೇನೆ. ಕುರಿ ಅನ್ನೋದು ಮೂಢ ಅನ್ನೋ ಸಂಜ್ಞೆ ತಾನೆ. ಆದ್ರಿಂದ ಆ ರೂಪದಲ್ಲಿ ನನ್ನನ್ನ ನಾನು ಮೂಢ ಮಾಡಿಕೊಂಡಿದ್ದೇನೆ. ನಾನು ಮೂಢ ಅಲ್ಲ, ನಾನೆಂಥವನು? ನಾನು ಪ್ರಜ್ಞಾರೂಪಿ, ನಾನು ವಿಜ್ಞಾನ ರೂಪಿ. ಆದ್ರಿಂದ ಸಂಜ್ಞಾನಂ ವಿಜ್ಞಾನಂ ಪ್ರಜ್ಞಾನಂ ಜಾನತ್ ಈ ಒಂದು ರೂಪ ಅದು ಜಾಗೃತ ಅವಸ್ಥೆ. ಅದಕ್ಕೆ ಅದನ್ನ ಶುಕ್ಲ ಪಕ್ಷದ ಬೆಳಗಿನ ನಾಮಗಳ ಹೆಸರದು. ಪ್ರಸ್ತುತಂ ವಿಷ್ಣುತಗಂ ಅದು ಕೃಷ್ಣ ಪಕ್ಷದ ಬೆಳಗಿನ ಹೆಸರುಗಳು. ಆದ್ರಿಂದ ಅದರಲ್ಲೇ ನಮಗೆ ಗೊತ್ತಾಗುತ್ತೆ. ಆ ರೀತಿ ದೇವಿ ನಮಗೆ ಆ ಜ್ಞಾನವನ್ನ ಕೊಟ್ಟು ನಾನು ಬದ್ಧನಾಗಿದ್ದೇನೆ ಅನ್ನುವ ಅರಿವನ್ನ ಕೊಟ್ಟು, ಈ ಬಂಧನದಿಂದ ನಾನು ಬಿಡುಗಡೆಯನ್ನ ಹೊಂದಬೇಕು ಅನ್ನುವ ಅರಿವನ್ನ ಕೊಟ್ಟು, ಆಗ ಅವಳೇನ್ ಮಾಡ್ತಾಳೆ? ಈ ಬುದ್ಧಿಯ ಒಳಗೆ ವಿಚಾರವನ್ನ ಜಾಗೃತಗೊಳಿಸ್ತಾಳೆ. ಆದ್ರಿಂದ ನೋಡಿ, ಇಲ್ಲಿರೋರ್ಗೆ ಎಲ್ಲಾರ್ಗೂ ಇಲ್ಲಿಗೆ ಬರಬೇಕು, ಜ್ಞಾನ ತಿಳ್ಕೊಳ್ಬೇಕು ಅನ್ನೋ ಆಸೆ ಇಲ್ಲ. ಸತ್ಸಂಗಕ್ಕೆ ಹೋಗ್ಬೇಕು, ವಿಚಾರ ತಿಳ್ಕೊಳ್ಬೇಕು, ಎಲ್ಲಾದ್ರೂ ಸರಿ ಇಲ್ಲಿ ಅಲ್ಲಿ ಅಂತಲ್ಲ. ಎಲ್ಲೆಲ್ಲಿ ಪ್ರವಚನಗಳು ನಡೆಯುತ್ತೆ ಕೇಳೋಣಪ್ಪ, ತಿಳ್ಕೊಳ್ಳೋಣಪ್ಪ, ಬೆಳೆಯೋಣ ಅನ್ನುವಂಥ ಒಂದು ಬುದ್ಧಿ ಎಲ್ಲರಿಗೆ ಬರಲ್ಲ. ಹಾಗೆ ಅದು ಬರಬೇಕಾದ್ರೆ ಎಷ್ಟೋ ಜನ್ಮಗಳ ಪುಣ್ಯ ಫಲ, ಅದು ಪರಮಾತ್ಮ ಕೃಪೆ. ಆದ್ರಿಂದ ಆ ರೀತಿಯಾದ ಜಾಗೃತಿಯನ್ನ ಉಂಟು ಮಾಡುವವಳು ಜಾಗರಿಣಿ. ಆ ಅರಿವನ್ನ ಕೊಟ್ಟು, ಆದ್ರಿಂದಲೇ ಆ ಅರಿವು ಬಂದ ಮೇಲೆ ಏನಾಗುತ್ತೆ? ಯಾವುದು ದೇವಿಯನ್ನ ಹೊಂದೋದಕ್ಕೆ ನನಗೆ ಅನುಕೂಲ ಮಾಡುತ್ತೋ, ಯಾವುದನ್ನ ಆಶ್ರಯಿಸಿದರೆ ನಾನು ಪರಮಾತ್ಮನನ್ನ ಹೊಂದಬಹುದೋ ಅದನ್ನ ಆಶ್ರಯಿಸ್ತೀನಪ್ಪ, ಮಿಕ್ಕಿದ್ದನ್ನ ಮಾಡಲ್ಲ ಅನ್ನುವಂಥ ಒಂದು ಬುದ್ಧಿ. ಯಥೋ ಅಭ್ಯುದಯ ನಿಶ್ರೇಯಸ ಸಿದ್ಧಿ, ಯಾವುದರಿಂದ ನನ್ನ ಅಭ್ಯುದಯ ಉಂಟಾಗುತ್ತೋ, ಯಾವುದರಿಂದ ನನಗೆ ಶ್ರೇಯಸ್ಸಿನ ದಾರಿ ದೊರಕತ್ತೋ. ಯಮ ನಚಿಕೇತನಿಗೆ ಹೇಳುವಾಗ ನಚಿಕೇತ ಪ್ರಶ್ನೆ ಮಾಡ್ತಾನೆ, ಈ ಬುದ್ಧಿಯನ್ನ ಕೊಡುವಂತ. ಆಗ ಮೊದಲು ಹೇಳ್ತಾನೆ, ಮಗು ನೋಡು, ಪ್ರಪಂಚದಲ್ಲಿ 2 ದಾರಿ ಇದೆ. ಒಂದು ಪ್ರೇಯಸ್ಸಿನ ದಾರಿ, ಒಂದು ಶ್ರೇಯಸ್ಸಿನ ದಾರಿ. ಎಲ್ಲರೂ ಕೂಡ ಸುಲಭವಾಗಿ ಪ್ರೇಯಸ್ಸಿನ ದಾರಿಯನ್ನು ಆಶ್ರಯಿಸಿಕೊಳ್ತಾರೆ. ಯಾಕೆಂದ್ರೆ ಪ್ರಿಯವಾದದ್ದು ನಮಗ್ ಬೇಕು, ಪ್ರಿಯವಾದದ್ದೇ ಎಲ್ಲರಿಗೂ ಬೇಕು. ಆದ್ರೆ ಪ್ರಿಯನ ಆರಂಭದಲ್ಲಿ ಹೇಳಿಕೊಂಡಂತೆ ಪ್ರಿಯನ ಸೀಮೆ ಮಾಡ್ಕೊಂಡಿರೋದಷ್ಟೇ. ಆ ಸೀಮೆ ಕಿತ್ತಾಕ್ಬಿಟ್ರೆ ಅದು ಪ್ರೇಯಸ್ಸು ಶ್ರೇಯಸ್ಸೇ ಆಗತ್ತೆ. ಆದ್ರಿಂದ ಪ್ರಿಯ ಅನ್ನುವುದನ್ನ ನಾನು ಶರೀರಕ್ಕೆ ಇಟ್ಕೊಂಡಿದೆ ಅನ್ನಲ್ಲ, ಅದರ ಬದಲಿಗೆ ಆತ್ಮನಸ್ತು ಕಾಮಾಯ ಅಂತ ಹೇಳಿಕೊಂಡ್ರೆ, ಆ ಆತ್ಮತತ್ವದ ವಿಕಾಸದ ನೆಲೆಯಲ್ಲಿ ತಗೊಂಡ್ರೆ ಪ್ರಿಯವು ಶ್ರೇಯನೇ ಆಗತ್ತೆ. ಒಟ್ಟಿನಲ್ಲಿ ಯಥೋ ಅಭ್ಯುದಯ ನಿಶ್ರೇಯಸ ಸಿದ್ಧಿ ಸಹ. ಆದ್ರಿಂದ ಆ ಅಭ್ಯುದಯವನ್ನ ನಿಶ್ರೇಯಸವನ್ನ ನೀನು ಹೊಂದಬೇಕು ಅನ್ನುವ ಜಾಗೃತಿ ಅವಸ್ಥೆಯನ್ನ ಕೊಟ್ಟು, ಅದನ್ನ ಸಾಧಿಸಿಕೊಳ್ಳುವ ಪ್ರೇರಣೆ ಕೊಟ್ಟು, ಸಾಧಿಸುವುದಕ್ಕೆ ಏನ್ ಮಾಡಿದಾಳೆ? ದಾರಿಯನ್ನ ಕೊಟ್ಟು. ನೋಡಿ, ಅದಕ್ಕೆ ನಾವು ಅಪರಾಜಿತದ ಮಹಿಮೆಯನ್ನ ಅನೇಕ ಬಾರಿ ಹೇಳ್ಕೊಂಡಿದ್ದೇವೆ. ಅಲ್ಲಿ ಎಲ್ಲ ಇದೆ. ತೃಷ್ಣಾ ಕೊಟ್ಟಿದ್ದಾಳೆ, ಆದರೆ ತೃಷ್ಣೆಯನ್ನ ನಿಯಂತ್ರಣ ಮಾಡಕ್ಕೆ ಬುದ್ಧಿ ಕೊಟ್ಟಿದ್ದಾಳೆ. ಹಾಗೆ ನಿದ್ರಾ ಕೊಟ್ಟಿದ್ದಾಳೆ, ನಿದ್ರೆಯನ್ನ ಯಾತಕ್ಕೆ? ಮಧುಕೃತ್ಗೆ ನಿದ್ರೆ ಕೊಟ್ಟಿದ್ದಾಳೆ. ಯಾ ದೇವಿ ಸರ್ವಭೂತೇಶು ನಿದ್ರಾ ರೂಪೇಣ ಸಂಸ್ಥಿತ ಮಧುಕೃತ್ಗೆ. ಅದೇ ಮಧುವೃಷ ಆಗುವಾಗ ಅಲ್ಲಿ ಅವಳು ನಿದ್ರಾ ಆದ್ಮೇಲೆ ಯಾ ದೇವಿ ಸರ್ವಭೂತೇಶು ವಿಚಾರ ರೂಪದಲ್ಲಿ ಇರುವವಳಾಗಿ ನಮ್ಮಲ್ಲಿ ಆ ಪ್ರಜ್ಞೆಯನ್ನ ಪ್ರಜ್ಞಾರೂಪೇಣ ಅದನ್ನು ಕೊಟ್ಟಿದ್ದಾಳೆ. ಆ ರೀತಿಯಲ್ಲಿ ಮಧುಕೃತ್ ಮಧುವೃಷ ಆಗಿ ಹಸಿವು ಬಾಯಾರಿಕೆಗಳನ್ನ ಕೊಟ್ಟು, ಹಸಿವು ಬಾಯಾರಿಕೆಗಳನ್ನ ನಿಯಂತ್ರಣ ಮಾಡಿ ಆಹಾರವನ್ನ ಕೊಟ್ಟು, ಆಹಾರವನ್ನು ಸೇವಿಸುವುದರಲ್ಲಿ ಇವತ್ತು ಏಕಾದಶಿಪ್ಪ, ಇವತ್ತು ಸೋಮವಾರಪ್ಪ, ಇವತ್ತು ಇನ್ನೊಂದು ಆಹಾರ ತಗೊಳ್ಬೇಡ, ನಿನ್ನ ಕಣ್ಣು ಮೂಗು ನಾಲಿಗೆ ಬಾಯಿಗಳನ್ನ ಸ್ವಲ್ಪ ನಿಯಂತ್ರಿಸು ಅನ್ನುವಂತ ಒಂದು ನಿಯಮಗಳನ್ನ ಯಥೋ ಅಭ್ಯುದಯ ನಿಶ್ರೇಯಸ ಸಿದ್ಧ ಇಂಥದನ್ನೆಲ್ಲ ಲೋಕಕ್ಕೆ ಕೊಡುವುದರ ಮೂಲಕ ಜಾಗೃತ ಅವಸ್ಥೆಯನ್ನ ಕೊಟ್ಟು, ಜಾಗೃತ ಅವಸ್ಥೆಯಲ್ಲಿ ಜೀವಿಗಳನ್ನ ಎಚ್ಚರಿಸಿ ಅವುಗಳು ಅಭ್ಯುದಯ ನಿಶ್ರೇಯಸವನ್ನ ಹೊಂದುವುದನ್ನ ಮಾಡುವ ಕಾರಣ ಅವಳನ್ನ ಏನಂತ ಕರೀತಾರೆ? ಜಾಗರಿಣಿ.
ಅದರಿಂದಲೇ ತಾಯಿ ಜಾಗರಿಣಿ. ನಮ್ಮೊಳಗೆ ಈಗ ಜಾಗೃತ ಅವಸ್ಥೆ ಇದೆ, ಎಚ್ಚರ ಸ್ಥಿತಿಯಲ್ಲಿದ್ದೇವೆ. ಎಚ್ಚರ ಸ್ಥಿತಿ ಇದ್ದಾಗಲೇ ನಮಗೆ ಬೇಕು 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 ಅನ್ನುವಂಥ ಭಾವನೆ, ಆ ಬೇಕು ಅನ್ನುವುದನ್ನು ನಿಯಂತ್ರಣ ಮಾಡಿಕೊಳ್ಳುವ ಒಂದು ಭಾವ ಜಾಗೃತ್, ಅದು ಜಾಗರಿಣಿ. ಅದು ದೇವಿ ಸ್ವರೂಪ ಆದಾಗ ಜಾಗರಿಣಿ. ಅಥವಾ ಸಮಷ್ಟಿಯಾದಾಗ, ಒಬ್ಬೊಬ್ಬನಲ್ಲಿದ್ದಾಗ ಅದು ಜಾಗೃತ್, ಹೇಗೆ ಒಬ್ಬೊಬ್ಬನಲ್ಲಿದ್ದಾಗ ವಿಶ್ವ, ಅದು ಎಲ್ಲ ಸೇರಿದಾಗ ವೈಶ್ವಾನರ. ಆ ರೀತಿಯಲ್ಲಿ ದೇವಿ ವಿಶ್ವರೂಪ ಜಾಗರಿಣಿ. ಇನ್ನು ಮುಂದಿನ ನಾಮ ಸ್ವಪಂತಿ. ಸ್ವಪಂತಿ ಅಂದಾಗ ನಿದ್ದೆ ಮಾಡೋದು. ಆ ನಿದ್ದೆ ಮಾಡುವ ಸಮಯದಲ್ಲಿ ಏನಾಗಿರುತ್ತೆ ಅಂತ ಕೇಳಿದ್ರೆ, ನಾವು ನಮ್ಮ ಇಂದ್ರಿಯಗಳು ಹೊರಗಡೆ ಓಡ್ತಾ ಇಲ್ಲ. ಈಗ ಜಾಗೃತ ಅವಸ್ಥೆಯಲ್ಲಿ ಏನಾಗ್ತಾ ಇದೆ, ಇಂದ್ರಿಯಗಳು ಹೊರಗೆ ಓಡ್ತಾ ಇದೆ. ನಿದ್ದೆ ಮಾಡುವಾಗ ಇಂದ್ರಿಯಗಳಿಲ್ಲ, ಯಾಕೆ ಕಣ್ಣು ಮುಚ್ಕೊಂಡಿದೆ, ಕಿವಿಗೆ ಹೊರಗಿನ ಶಬ್ದಗಳು ಕೇಳಿಸ್ತಿಲ್ಲ. ಆದ್ರಿಂದ ಹೊರಗಿನ ಶಬ್ದ ಕೇಳೋವರೆಗೆ ನಿದ್ದೆ ಬರಲ್ಲ. ಹೊರಗಿನ ಶಬ್ದ ಕೇಳ್ತಾ ಅವ್ರು ಏನ್ ಗಲಾಟೆ ಮಾಡ್ತಿದ್ದಾರೆ, ನಿದ್ದೆ ಮಾಡಕ್ ಕೊಡ್ತಿಲ್ಲ ಅಂದ್ರೆ ಆ ಹೊರಗಿನ ಶಬ್ದ ಕೇಳ್ತಾ ಇರುವವರೆಗೆ ನಿದ್ದೆ ಬರಲ್ಲ. ಹೊರಗಿನ ಶಬ್ದ ಮುಚ್ಚುತ್ತಾ ಅಂದ್ರೆ ನಿದ್ದೆ ಬಂತು ಅಂತ ಅರ್ಥ. ಆದರೆ ಹೊರಗಿನದನ್ನೇನೋ ಬೈದ್ವಿ ನಾವು, ಅವ್ರಷ್ಟು ಗಲಾಟೆ ಮಾಡ್ತಾ ಇದ್ದಾರೆ, ಅವ್ರು ಮೈಕ್ ಹಾಕಿದ್ದಾರೆ, ಇವರು ಜೋರ ಏನೇನೋ ಹೇಳ್ಕೊಳ್ತೇವೆ. ನಮ್ಮೊಳಗಿರುವ ಶಬ್ದ ನಿದ್ದೆನೊಳಗೆ, ಕನಸಿನೊಳಗೆ ನಮ್ಮೊಳಗಿನ ಶಬ್ದಗಳೇ ಹೇಳುತ್ತೆ. ನಾನು ಎಲ್ಲೆಲ್ಲೋ ಸಂಚಾರ ಮಾಡ್ತಿದ್ದೀನಿ, ಏನೇನೋ ಅನುಭವಿಸ್ತಾ ಇದ್ದೀನಿ, ಯಾರ್ದೋ ಜೊತೆ ನೋಡ್ಬಾ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಕೂಗ್ತಾ ಇದ್ದೇನೆ, ಹಾಗೆ ಅಯ್ಯೋ ಕಳ್ಳ ಬಂದ ಅಂತ ಏನೇನೋ ಕೂಗ್ತಾ ಇದ್ದೇನಲ್ವಾ. ಆ ಧ್ವನಿ ಒಳಗಡೆ ಇದೆಯಲ್ಲ, ಆ ಧ್ವನಿ ಇದೆಯಲ್ಲ, ಅದನ್ನ ನಾನು ಅನುಭವಿಸ್ತಾ ಇರೋದು ಹೊರಗಿನ ಇಂದ್ರಿಯಗಳ ರೂಪದಿಂದಲ್ಲ, ಒಳಗಡೆಯ ಇಂದ್ರಿಯ. ಅದು ಯಾವುದದು? ತೈಜಸ ರೂಪದಲ್ಲಿದೆ, ಅಂದ್ರೆ ತೇಜೋ ರೂಪದಲ್ಲಿ ಅದು ಇದೆ. ಆದ್ರಿಂದ ಸ್ವಪಂತಿ ತೈಜಸಾತ್ಮಿಕ. ಆ ದೇವಿ ನಿದ್ರಾ ರೂಪದಲ್ಲಿ, ಅಲ್ಲಿ ಆ ಸ್ವಪನ್ ಅನ್ನುವ ರೂಪ ಹೇಗಿದೆ? ಸ್ವಪ್ನಾವಸ್ಥಾನೋ ಅಂತರ ಪ್ರಜ್ಞ. ಆಗ ಏನಾಗಿದೆ? ಸ್ವಪ್ನಸ್ಥ, ಇದು ಉಪನಿಷತ್ತಿನ ಮಾತು. ಸ್ವಪ್ನಸ್ಥಾನೋ ಅಂತಃ ಪ್ರಜ್ಞ. ಒಳಗಡೆ ಪ್ರಜ್ಞೆ ಇದೆ, ಹೊರಗಡೆ ಪ್ರಜ್ಞೆ ಇಲ್ಲ, ಜಾಗರಿತ ಸ್ಥಾನದಲ್ಲಿರುವಂತೆ. ಆಗ್ಲೂ ಏನಿದೆ? ಸಪ್ತಾಂಗ, 7 ಅಂಗಗಳು ಮಾತ್ರ ಕೆಲಸ ಮಾಡ್ತಾ ಇದೆ. ಈ 12 ಅಂಗ ಇದೆಯಲ್ಲ, ಅದು ಕೆಲಸ ಮಾಡ್ತಾ ಇಲ್ಲ. ಆದ್ರಿಂದ ಸಪ್ತಾಂಗ. ಆದ್ರೆ 19 ಮುಖನೇ, ಫಲ ಅಷ್ಟೇ ಇರೋದು. ಎಚ್ಚರವಾಗಿರೋದು 7, ಆದ್ರೆ ಅನುಭವಿಸ್ತಾ ಇರೋದು 19 ಫಲ ಅನುಭವಿಸ್ತಿದೆ. ಅಂದ್ರೆ ಕಣ್ಣು ಕಿವಿ ಮೂಗುಗಳ ಫಲವನ್ನ. ಅಲ್ಲಿ ಈ ಶರೀರ ಇಲ್ಲ, ಬೇರೆ ತೈಜಸ ಶರೀರ ಎಂಬುದು ಇದೆ. ಆದ್ರಿಂದ ಸಪ್ತಾಂಗ 19 ಮುಖ. ಆದರೆ ಅದೇನು? ಪ್ರವಿವಿಕ್ತ ಬುಕ್. ಒಬ್ಬೊಬ್ಬನಿಗೂ ಬೇರೆನೆ. ನೀ ಕಂಡು ಕನಸು ನಾನು ಕಂಡಿಲ್ಲ, ನಾನು ಕನಸು ಕಂಡಾಗ ನೀನು ಕನಸು ಕಾಣ್ತಿಲ್ಲ. ನಿನ್ನ ಕನಸು ಬೇರೆ, ನನ್ನ ಕನಸು ಬೇರೆ. ಆದ್ರೆ ಬೆಳಗ್ಗೆ ಆದ್ರೆ ನೀ ನೋಡಿದ್ದನ್ನ ನಾನು ನೋಡಬಲ್ಲೆ, ಎಲ್ಲರೂ ಒಂದನ್ನು ನೋಡಬಲ್ಲರು ಅಲ್ವೇ? ಅದು ಜಾಗರಿತ ಸ್ಥಾನದಲ್ಲಿ. ಆದ್ರೆ ಇಲ್ಲಿ ಪ್ರವಿವಿಕ್ತ ಬುಕ್, ಈಚ್ ಇಂಡಿವಿಜುವಲ್ಗೆ ಬೇರೆನೆ. ಆದ್ರಿಂದ ಆ ಪ್ರವಿವಿಕ್ತ ಬುಕ್ ತೈಜಸಃ, ಆ ಪ್ರತಿಯೊಬ್ಬ ಬೇರೆ ಬೇರೆಯಾಗಿ ಅನುಭವಿಸುವಂತ ಆ ಭಾವನೆ ಇದೆಯಲ್ಲ, ಅದನ್ನ ಏನಂತ ಕರೀತಾರೆ? ತೈಜಸ ಅಂತಾರೆ. ಅದು ದ್ವಿತೀಯ ಪಾದ, 2ನೆಯ ಪಾದ ಎಂಬುದಾಗಿ ಉಪನಿಷತ್ತು ಹೇಳುತ್ತೆ. ಆದ್ರಿಂದ ಆ ರೂಪದಲ್ಲಿ ಈಗ ಈ ತೈಜಸ ರೂಪ ಇದೆಯಲ್ಲ, ಅಂದ್ರೆ ಇದನ್ನ ಮತ್ತೆ ಹೇಗೆ ನಾನು 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 ಅಂದಿದ್ದು ವಿಶ್ವ, ಅದು ಸಮಷ್ಟಿಯಾದಾಗ ವೈಶ್ವಾನರ. ಹಾಗೆ ಈ ತೈಜಸ ರೂಪದಲ್ಲಿ, ನಿದ್ರಾ ರೂಪದಲ್ಲಿ, ಕನಸಿನ ಒಳಗೆ ನಾನು ಯಾವುದೋ ನಗರ, ಯಾವುದೋ ಮನೆ, ನಾನಿರುವ ಮನೆಯಲ್ಲ, ಅಲ್ಲಿ ಏನೇನೋ ಫಲಗಳನ್ನ, ನನ್ನ ಈಗ ಮಗ, ಈಗಿನ ಹೆಂಡತಿ, ಈಗಿನ ಗಂಡ ಯಾವುದೂ ಅಲ್ಲ, ಬೇರೆ ಯಾವುದನ್ನೋ ಅನುಭವಿಸ್ತಿರ್ತೀನಿ. ಎಚ್ಚರ ಆದ್ಮೇಲೆ ಅದು ಯಾವುದದು ನಾನು ನೋಡೇ ಇಲ್ಲ, ನಂಗೇನು ಗೊತ್ತೇ ಇಲ್ಲ, ಅದೆಲ್ಲಿಂದ ಇತ್ತು ಬಂತು, ಆ ಥರ ಎಲ್ಲ ನಾವು ಅನ್ಕೊಳ್ತೇವೆ. ಅದೆಲ್ಲ ಎಲ್ಲಿತ್ತು ಅಂದ್ರೆ ತೈಜಸ ರೂಪದೊಳಗೆ, ಆ ಬೆಳಕಿನ ರೂಪದೊಳಗೆ ನಮ್ಮೊಳಗೆ ಇದೆ. ಅದು ಎಲ್ಲಿ? ಆ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳ ಒಳಗೆ ಅದು ಮುದ್ರಾ ರೂಪದಲ್ಲಿದೆ. ಎದ್ದು ನಾವು ಹೇಳ್ತೇವೆ ಇಂಥ ಕನಸು ಕಂಡೆ ನಾನು, ಏನ್ ವಿಚಿತ್ರ ಅಂತೀನಿ ಅಂತ ಎದ್ದಾಗ ಬೇರೆಯವ್ರ ಹತ್ರ ಆ ಮಾತುಗಳನ್ನ ಹೇಳ್ತೇವಲ್ಲ, ಆ ರೀತಿಯಲ್ಲಿ ಅಲ್ಲಿ ಏನಾಗಿದೆ? ಹೊರಗಿನ ಇಂದ್ರಿಯಗಳು ಎಚ್ಚರ ಇಲ್ಲ, ಒಳಗಿನ ಇಂದ್ರಿಯಗಳೇ ಶಬ್ದ ಮಾಡ್ತಾ ಇದೆ, ಗಲಾಟೆ ಮಾಡ್ತಾ ಇದೆ. ಅಲ್ಲಿ ತೈಜಸಾತ್ಮಿಕ ರೂಪದಲ್ಲಿ ಅನುಭವಗಳು ನಮಗೆ
ಬರ್ತಾನೇ ಇದೆ, ಇನ್ನೂ ಉಂಟಾಗ್ತಾ ಇದೆ. ಅಂಥ ಸಮಷ್ಟಿ ವ್ಯಷ್ಟಿ ರೂಪದಿಂದ, ವ್ಯಷ್ಟಿ ಅಂದ್ರೆ ಬೇರೆ ಬೇರೆ, ಸಮಷ್ಟಿ ರೂಪ ಆದರೆ ಅದನ್ನ ಹಿರಣ್ಯ ಗರ್ಭಾಂಡ ಅಂತ ಕರೀತಾರೆ. ಅದಕ್ಕೆ ಅದು ಹಿರಣ್ಯ ಗರ್ಭ, ತೈಜಸ ಅಂದ್ರೆ ಬೆಳಕಿನ ರೂಪ, ಹಾಗೆ ಅದು ಹಿರಣ್ಯ ಗರ್ಭ ರೂಪ. ಆದ್ರಿಂದ ಈ ನಮ್ಮ ಶರೀರದಲ್ಲಿರುವ ತೈಜಸ ರೂಪದಲ್ಲಿದ್ದಿದ್ದು ನಾನೇ, ಈಗ ವಿಶ್ವರೂಪದಲ್ಲಿದ್ದಿದ್ದು ನಾನೇ ಅಲ್ವಾ. ಈ ಶರೀರನೇ ತಾನೇ ಇದನ್ನೆಲ್ಲ ಅನುಭವಿಸ್ತಿದೆ, ಕನಸು ಇತ್ಯಾದಿಯನ್ನ. ಆದ್ರಿಂದ ವಿಶ್ವರೂಪದಲ್ಲಿರೋದು ನಾನೇ, ತೈಜಸ ರೂಪದಲ್ಲಿರುವುದು ಕೂಡ ನಾನೇ. ಆ ನಾನು ಅನ್ನುವುದೇ ಮೊದಲನೆಯ ಪಾದದಲ್ಲಿ ವಿಶ್ವ ಅಂತ ಅನ್ನಿಸ್ಕೊಳ್ತು, ಎರಡನೆಯ ಪಾದದಲ್ಲಿ ತೈಜಸ ಅಂತ ಅನ್ನಿಸ್ಕೊಳ್ತು. ಈಗ ದೇವಿಯ ವಿಷಯಕ್ಕೆ ಇದನ್ನು ಹೇಳೋದಾದ್ರೆ, ಈ ತೈಜಸ ರೂಪ ಯಾವುದದು? ಮನೋಮಾತ್ರ ಪಥೆ, ದಾರಿ ಒಂದೇ ಇಲ್ಲಿರೋದು. ಬೆಳಗಿನ ಹೊತ್ತಲ್ಲಾದ್ರೆ ಅನೇಕ ದಾರಿಗಳು, ಕಣ್ಣಿನ ಕಿವಿಯ ಮೂಗಿನ ಅನೇಕ ದಾರಿಗಳು. ಹೀಗಿರೋದು ಮನೋಮಾತ್ರ ಪಥೆ, ಮನಸ್ಸು ಒಂದೇ. ಅಲ್ಲಿ ಅಧ್ಯಕ್ಷ ರೂಪಿಣಿಯಾಗಿ ಅವಳೇನಾಗಿದ್ದಾಳೆ? ಅಧ್ಯಕ್ಷ ವಿಷಯತ್ವಾತ್ ವಿಭ್ರಮಾತ್, ಅನೇಕ ವಿಧವಾದ ಭ್ರಮೆಗಳು ಅಲ್ಲಿ ಹುಟ್ಟಿದೆ. ಅನೇಕ ಲೋಕಗಳನ್ನ ಸುತ್ತಾಡಿಕೊಂಡು ಬಂದಿದ್ದೇವೆ, ಅನೇಕ ಅನುಭೂತಿಗಳನ್ನ. ದಟ್ಟ ದರಿದ್ರನಾದವನ ಕನಸು ನಾವು ನೋಡಿದೇವಲ್ಲ. ಆದ್ರಿಂದ ಒಬ್ಬ ಭಿಕ್ಷುಕ ಅವನ ಕುತ್ತಿಗೆಗೆ ತಿರುಕನೋರುವ ಊರ ಮುಂದೆ ಮುರುಕು ಧರ್ಮ ಶಾಲೆಯಲ್ಲಿ ಮಲಗಿರುತ್ತಲ್ಲೊಂದು ಕನಸ ಕಂಡನಂತೇನೆ. ಆ ರೀತಿ ಆ ರಾಜ ಸತ್ತೋಗಿದ್ದಾನೆ, ಆನೆ ಕುತ್ತಿಗೆಗೆ, ಆನೆ ಸೊಂಡಿಲಿಗೆ ಹಾರ ಕೊಟ್ಟಿದ್ರು, ಅತ್ತೊಂದು ತನಗೆ ಹಾರ ಹಾಕ್ತು, ತಾನು ರಾಜ ಆದೆ, ತಾನು ಎಲ್ಲಾ ಆನಂದವನ್ನ ಅನುಭವಿಸ್ತಾ ಇದ್ದೆ, ಶತ್ರು ಸೇನೆ ಬಂತು. ಆಗ ಆ ರೀತಿಯಾದ ಭಾವನೆಗಳು ಬಂದಾಗ, ಹಾಗೆ ಆ ಆನಂದವನ್ನ ಅನುಭವಿಸುವಾಗ ಇದೆಯಲ್ಲ, ಅದು ಯಾವ ರೂಪದಲ್ಲಿ ಅಂದ್ರೆ ಆ ವಿಭ್ರಮ, ಆ ತೈಜಸ ರೂಪದಲ್ಲಿ ದೇವಿ ಮನೋರೂಪ ಪಥಾತ್, ದಾರಿ, ಮನಸ್ಸು ಅನ್ನುವುದು ದಾರಿ, ಅಲ್ಲಿ ಅಧ್ಯಕ್ಷವಾಗಿ ನಿಂತುಕೊಂಡು ಅವಳು ಈ ಭ್ರಮೆಗಳನ್ನೆಲ್ಲ ಮೂಡಿಸಿದ್ದಾಳೆ. ವಿಭ್ರಮಾತ್. ಆದರೆ ಎಲ್ಲ ಸ್ಪಷ್ಟವಾಗಿ ಕಾಣ್ತಾ ಇದೆ. ನಾವು ಕನಸು ಸ್ಪಷ್ಟವಾಗಿರುತ್ತೆ ತಾನೆ, ನಿಜವಾಗಿ ಅನುಭವಿಸ್ತಿರೋ ಹಾಗೆ ಇರುತ್ತೆ. ಸ್ಪಷ್ಟಾವಭಾಸ, ಸ್ಪಷ್ಟವಾಗಿ ಕಾಣ್ತಾ ಇರುವಂತಹ ಭಾವನೆಗಳನ್ನ ಸೃಷ್ಟಿ ಮಾಡಿ ಆಮೇಲೆ ಏನ್ ಮಾಡ್ತಾಳೆ? ಹಾಗೆ ಮಾಡುವಂತಹ ಜಾಗವನ್ನ ಏನಂತಾರೆ? ಸ್ವಪ್ನ ಪದ ಎಂಬುದಾಗಿ ಕರೀತಾರೆ. ಅಂದ್ರೆ ಸ್ವಪ್ನ ಅನ್ನುವುದಕ್ಕಿರುವ ಡೆಫಿನೇಷನ್ ಅದು. ಅಂದ್ರೆ ಭಾರತೀಯರು ಯಾವುದನ್ನು ಗಮನಿಸದೆ ಬಿಟ್ಟಿಲ್ಲ, ಅದಕ್ಕೊಂದು ಲಕ್ಷಣವನ್ನ ಕೊಟ್ರೆ, ಸ್ವಪ್ನ ಅಂದ್ರೆ ನಿದ್ರಾವಸ್ಥೆಯ ಲಕ್ಷಣ ಏನಪ್ಪಾ ಅಂದ್ರೆ ಮನೋಮಾತ್ರ ಪಥೆ, ಮನಸ್ಸಿನೆಂಬ ದಾರಿಯಲ್ಲಿ, ಮನಸ್ಸು ಒಂದೇ ಅಲ್ಲಿರೋದು, ಈ ಇಂದ್ರಿಯಗಳು ಯಾವುದೂ ಇಲ್ಲ. ಮನೋಮಾತ್ರ ಪಥೆ ಅಧ್ಯಕ್ಷ ವಿಷಯತ್ವೇನ, ಅದು ವಿಭ್ರಮಾತ್, ಮನಸ್ಸಿನ ಒಂದು ನೆಲೆಯಲ್ಲಿ ಅಧ್ಯಕ್ಷವಾಗಿ ನಿಂತು ಭ್ರಮೆಗಳನ್ನ ಮುಟ್ಟಿ ಸ್ಪಷ್ಟಾವಭಾಸ, ಇಂದ್ರಿಯಗಳು ತೆರೆದಾಗ ಯಾವ ರೀತಿಯ ಅನುಭೂತಿಯನ್ನು ಕೊಡುತ್ತೋ ಅಷ್ಟೇ ರೀತಿಯಲ್ಲಿ ಸ್ಪಷ್ಟಾವಭಾಸ ಭಾವನ, ಸ್ಪಷ್ಟವಾದ ರೀತಿಯಲ್ಲಿ ಭಾವನೆಗಳನ್ನು ಉಂಟು ಮಾಡ್ತಾ ಇರುವ ಆ ಸೃಷ್ಟಿ ಬೇರೆನೇ ಸೃಷ್ಟಿ. ಅದು ಆ ಸೃಷ್ಟಿಯನ್ನ ಏನಂತಾರೆ? ಸ್ವಪ್ನ ಪದಂ ಮತಃ, ಸ್ವಪ್ನ ಎಂಬುದಾಗಿ ಕರೀತಾರೆ. ಆ ಸ್ವಪ್ನದ ಸ್ಥಿತಿಯನ್ನ ತೈಜಸ ಎಂಬುದಾಗಿ ಹೇಳ್ತಾರೆ. ಹೀಗೆ ಆ ತೈಜಸ ರೂಪದಲ್ಲಿ ದೇವಿ ಏನಾಗಿದ್ದಾಳೆ? ಈಗ ಸ್ವಪಂತಿ, ನಾವು ನಿದ್ರೆ, ಆದ್ರಿಂದ ಈಗೇನ ನಿದ್ರೆ ಅಯ್ಯೋ ನಿದ್ದೆ ಮಾಡ್ತಾ ಇದ್ದೆ, ನಿದ್ದೆನಲ್ಲಿ ಇದೆಲ್ಲ ನೋಡ್ದೆ, ಅಯ್ಯೋ ಇಲ್ಲ, ಅದು ಕೂಡ ದೇವಿ ರೂಪನೇ. ಹೇಗೆ ಎಚ್ಚರವಾಗಿದ್ದಾಗ ನಾನಾಗಿದ್ದೆ, ಕನಸಿನಲ್ಲಿರುವನು ನಾನೇ, ಕನಸಿನಲ್ಲಿ ಕಂಡಿದ್ದು ಹೇಸಿಗೆನೋ, ಕನಸಿನಲ್ಲಿ ಕಂಡಿದ್ದು ಉತ್ತಮನೋ, ಇದ್ದಿದ್ದು ಯಾರು? ನಾನೇ. ಅದೇ ರೀತಿಯಲ್ಲಿ ಜಾಗೃತಾವಸ್ಥೆಯಲ್ಲಿರುವುದು ದೇವಿ ಸ್ವರೂಪ, ಸ್ವಪ್ನಾವಸ್ಥೆಯಲ್ಲಿರುವುದು ಕೂಡ ದೇವಿ ಸ್ವರೂಪನೇ. ಅದನ್ನ ಭಾವಿಸಿಕೊಂಡು, ಆದ್ರಿಂದ ಸ್ವಪಂತಿ ತೈಜಸಾತ್ಮಿಕ ಆಗಿ, ಮತ್ತೆ ನಿದ್ರಾ ಅನ್ನುವುದನ್ನ ನಾವು ಹಿಂದೆ ಕೂಡ ಒಂದು ಲಕ್ಷಣದಲ್ಲಿ ಹೇಳ್ಕೊಂಡಿದ್ದೇವೆ. ದರ್ಶನ ಶಾಸ್ತ್ರಗಳು ಸ್ವಪ್ನ ಸ್ಥಿತಿಗೆ ಹೇಗೆ ಇಂದ್ರಿಯಗಳು ಒಳಗೆ ಹೋಗುತ್ತೆ ಅನ್ನುವುದನ್ನ, ಇಂದ್ರಿಯಗಳು ಮೆಲ್ಲನೆ ಜಾರುತ್ತೆ. ನಾವು ನಿದ್ದೆ ಬರೋ ಸ್ಥಿತಿನ ಗಮನಿಸಿಕೊಂಡ್ರೆ ಗೊತ್ತಾಗುತ್ತೆ. ತಲೆ ಕೆಳಗಿಟ್ಟ ತಕ್ಷಣಕ್ಕೆ ನಿದ್ದೆ ಬಂದಿರಲ್ಲ, ಮೆಲ್ಲಗೆ ಜಾರೋದು ಗೊತ್ತಾಗುತ್ತೆ. ಸ್ವಲ್ಪ ಮಸುಕಾಗುತ್ತೆ, ಸ್ವಲ್ಪ ಹಾಗೇ ಶಬ್ದಗಳು ನಿಂತಂತಾಗುತ್ತೆ. ಅದೇ ನಿಲ್ತಾ ಇದೆ ಅನ್ನುವಾಗ ತಿರ್ಗ ಜೋರಾಗ್ಬಿಟ್ರೆ ಮತ್ತೆ ಹೊರಗೆ ಬಂದ್ಬಿಡುತ್ತೆ. ಹಾಗಲ್ಲದೆ ಅದು ಮೆಲ್ಲನೆ ಒಳಗೆ ಜಾರುವಾಗ ಆ ಬೆಳಗಿನ ಅನುಭೂತಿಗಳಿದೆಯಲ್ಲ, ಅಂದ್ರೆ
ನಾನು ಎಚ್ಚರವಾಗಿದ್ದಾಗ ಪಡೆದುಕೊಂಡ ಅನುಭವ ಬರೀ ಬೆಳಗಿಂದಲ್ಲ, ನೆನ್ನೆದು ಮೊನ್ನೆದು ವಾರದ್ದು ತಿಂಗಳದು ಎಲ್ಲ ಏನಾಗಿರುತ್ತೆ, ಸಂಗ್ರಹ ಆಗುತ್ತಾ, ಅದೇ ಮಧುಕೃತ್. ಆ ಸಂಗ್ರಹ ಆಗ್ತಾ ಹೋಗುತ್ತೆ. ಸಂಗ್ರಹ ಆಗಿದ್ದನ್ನ ನಮ್ಮ ಶರೀರದ ಒಳಗೆ ನಾವು ಅನೇಕ ನಾಡಿಗಳಿದೆ ಅಂತ ಹೇಳಿದ್ದೇವೆ. ಏನಂತ, ಇವಳು ಗಾಂಧಾರಿ, ಹಸ್ತಿಜಿಹ್ವಾ, ಪೂಷ ಅಲಂಬುಷ, ಕುಹು, ಅನೇಕ ನಾಡಿಗಳು. ಅದರಲ್ಲಿ ಪುರಿತತ್ ಅನ್ನುವುದು ಕೂಡ ಒಂದು ನಾಡಿ. ಆ ನಾಡಿಯ ಒಳಗೆ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಇವುಗಳಿಂದ ಎಲ್ಲ ಚಿತ್ತ, ಮನಸ್ಸು, ಬುದ್ಧಿ, ಅಹಂಕಾರ ಇವುಗಳಿಂದೆಲ್ಲ ಗಳಿಸಿರುವ ಅನುಭವವನ್ನ ತಕೊಂಡು ಈ ಜೀವ ಏನು ಮಾಡುತ್ತೆ, ಆ ಪುರಿತತ್ ನಾಡಿ ಒಳಗೆ ಸೇರ್ಕೊಂಡ್ಬಿಡುತ್ತೆ. ಹಾಗೆ ಸೇರ್ಕೊಂಡು ಅಲ್ಲಿ ಈ ಆನಂದನ ಮೆಲುಕು ಹಾಕ್ತಾ ಇರುತ್ತೆ. ಅದು ಇವತ್ತಿಂದೇ ಅಲ್ಲ. ಈ ಹಸು ಹೇಗೆ ಮೆದ್ಕೊಂಡು ಬಂದು ಮೆಲುಕು ಹಾಕ್ತಿರುತ್ತೆ, ಹಾಗೆ ಅದು ಇವತ್ತಿಂದೇ ಆಗಿರ್ಬೇಕಿಲ್ಲ, ಜನ್ಮದ್ದಾಗಿರ್ಬೋದು. ಎಲ್ಲಿದೋ, ಅದಕ್ಕೆ ನಮ್ಗೆ ಅದು ಎಲ್ಲಿದೋ ನೋಡು, ನಾನದ್ ನೋಡೇ ಇಲ್ಲ ಅಂತ ಬೆಳಗ್ಗೆ ಹೇಳುವಾಗ ಆ ಅನುಭೂತಿ, ಆ ಮೆಲುಕು ಹಾಕೋದು ಎಲ್ಲಿ, ಅದು ಆ ಪುರಿತತ್ ನಾಡಿ ಒಳಗೆ. ಆ ಪುರಿತತ್ ನಾಡಿ ಒಳಗೆ ಪ್ರವೇಶ ಮಾಡಿದಾಗ ಜೀವ ಅದನ್ನ ಸ್ವಪ್ನ ಸ್ಥಿತಿ ಅಂತ ಕರೀತಾರೆ. ಅದು ಯೋಗದ ರೀತಿಯಲ್ಲಿ ಕೊಡುವ ಡೆಫಿನೇಷನ್. ಈಗ ನಾನು ಇದು ಹೇಳಿದ್ದು ಅಂದ್ರೆ ದರ್ಶನ ರೂಪದ ಡೆಫಿನೇಷನ್. ಯಾವುದು, ಮನೋಮಾತ್ರ ಪಥೆ, ಆ ರೀತಿಯಲ್ಲಿ ಅಧ್ಯಕ್ಷ ವಿಷಯ ರೂಪದಲ್ಲಿ. ಹೀಗೆ ಸ್ವಪ್ನಾವಸ್ಥೆಯಲ್ಲಿ ಕೂಡ ನಮ್ಮ ಶರೀರದಲ್ಲಿ ನಾನು ಎಂಬುದು ಗಳಿಸಿರುವಂಥ ಎಚ್ಚರದ ಸ್ಥಿತಿಯಲ್ಲಿ ಗಳಿಸಿದ ಎಲ್ಲ ಅನುಭವಗಳನ್ನ ತಗೊಂಡು ಅದು ಮೆಲುಕು ಹಾಕ್ತಾ ಏನು ಮಾಡುತ್ತೆ, ಆ ಪುರಿತತ್ ನಾಡಿ ಒಳಗಡೆ ಭದ್ರವಾದ ಮುದ್ರೆಯಾಗಿ ಹಾಕಿ ಬೀಗ ಹಾಕುತ್ತೆ ಬೆಳಗ್ಗೆ ಬರುವಾಗ. ಅದಕ್ಕೆ ಅದು ಬೆಳಗಿನ ಹೊತ್ತದಿರಲ್ಲ ಅಲ್ವೇ, ಬೆಳಗಿನ ಹೊತ್ತಿರಲ್ಲ. ಬೆಳಗ್ಗೆ ಬಂದಾಗ ಬೇರೆದು ಕಣ್ಣು ಕಿವಿ ಮೂಗುಗಳ ಮೂಲಕ ಗಳಿಸುವಂಥದ್ದು. ಆ ರೀತಿ ಇರುವಂತಹ ಸ್ಥಿತಿಯನ್ನ ಸ್ವಪಂತಿ ಅಂತ ಕರೀತಾರೆ. ಅದನ್ನ ಆ ಸ್ಥಿತಿಯಲ್ಲಿ ಚೈತನ್ಯ ಏನಿದೆ ಅದನ್ನ ತೈಜಸಾತ್ಮಿಕ ಅನ್ನುವುದಾಗಿ ಕರೀತಾರೆ. ಈಗ ಮುಂದಿನ ನಾಮ ಸುಪ್ತ. ಸುಪ್ತ ಅಂತ ಹೇಳಿದ್ರೆ ಅದು ಸ್ವಪ್ನ ಅನ್ನೋದು ಸುಪ್ತ ಅನ್ನೋದು ಒಂದೇ ಅಲ್ವಾ ಅಂದ್ರೆ ಇಲ್ಲ. ಗಾಢ ನಿದ್ರೆ, ಗಾಢ ನಿದ್ರೆಯ ಅವಸ್ಥೆ ಇದೆಯಲ್ಲ ಅದನ್ನ ಸ್ವಪ್ನ ಅಂತ, ಸುಪ್ತ ಅಂತ ಕರೀತಾರೆ. ಆಗ ಆ ಜೀವದ ಹೆಸರೇನು ಅಂತ ಕೇಳಿದ್ರೆ ಪ್ರಾಜ್ಞಾ ಎಂಬುದು ಆಗ ಆ ಜೀವದ ಹೆಸರು. ಇದು ಸುಪ್ತ ಪ್ರಾಜ್ಞಾತ್ಮಿಕ, ಸುಪ್ತಾವಸ್ಥೆಯಲ್ಲಿರುವಂತಹ ದೇವಿಯ ಹೆಸರೇನು, ಪ್ರಾಜ್ಞಾ ಎಂಬುದಾಗಿ. ಆದ್ರಿಂದಲೇ ಆ ಸುಪ್ತಾವಸ್ಥೆಯನ್ನ ಉಪನಿಷತ್ತು ವರ್ಣನೆ ಮಾಡುವಾಗ ಯತ್ರ ಸುಪ್ತಃ ನ ಕಂಚನ ಕಾಮಂ ಕಾಮಯತೆ, ಮಲಗಿದ್ದಾಗ ಯಾವ ಒಂದು ಸ್ಥಿತಿಯನ್ನ ಮುಟ್ಟಿದಾಗ, ಈ ಪುರಿತತ್ ನಾಡಿ ಮುಟ್ಟದಲ್ಲ, ಅದಕ್ಕಿಂತ ಬೇರೆ ರೀತಿ. ಯತ್ರ ಸುಪ್ತಃ ನ ಕಂಚನ ಕಾಮಂ ಕಾಮಯತೆ, ಯಾವ ಆಸೆ ಇಲ್ಲ ಅಲ್ಲಿ, ಯಾವ ಆಸೆ ಇಲ್ಲ. ಹಾಗೆ ನ ಕಂಚನ ಇದನ್ನ ದೃಶ್ಯ, ನ ಕಂಚನ ಸ್ವಪ್ನಂ ಪಶ್ಯತಿ, ಅಲ್ಲಿ ಅವನು ಕನಸನ್ನು ಕೂಡ ಕಾಣಲ್ಲ. ನ ಕಂಚನ ಕಾಮಂ ಕಾಮಯತೆ ನ ಕಂಚನ ಸ್ವಪ್ನಂ ಪಶ್ಯತಿ, ಏನೂ ಇಲ್ಲದ ಸ್ಥಿತಿ ಅದು ತತ್ ಸುಷುಪ್ತಂ, ಅದು ಸುಷುಪ್ತ. ಅದನ್ನೇ ಏನಂತಾರೆ, ಸುಪ್ತ ಅನ್ನುವುದಾಗಿ ಕರೀತಾರೆ. ಇದು ನೋಡಿ ಎಲ್ಲ ಜೀವಿಗಳು ಬಯಸುವಂಥದ್ದು. ಇವತ್ತು ಅದೆಂಥದೋ ಒಂದು ಕಟ್ಕೊಂಡ್ಬಿಟ್ಟು ನನಗೆ ಎಷ್ಟೋ ಸಮಯ ಗಾಢವಾದ ನಿದ್ರೆ ಬಂತು ಅಂತ ಅದು ರೆಕಾರ್ಡ್ ಮಾಡುತ್ತೆ. ನಾನು 6 ಗಂಟೆ 8 ಗಂಟೆ ಮಲಗಿರ್ತೀನಿ, ಆದ್ರೆ ಗಾಢವಾದ ನಿದ್ರೆ ನನಗೆ 1 ರಿಂದ 1:30 ಮಾತ್ರ ಬಂದಿದೆ ಅಂತ ಹೇಳ್ಕೊಳ್ತೀವಿ. ಮಲ್ಕೊಂಡಿರೋದು 10 ಗಂಟೆ 8 ಗಂಟೆ ಗಾಢವಾದ ಅದು ಯಾವುದೋ ಒಂದು ತಯಾರು ಮಾಡಿಬಿಟ್ಟಿದ್ದಾರೆ. ಅದನ್ನ ನೋಡ್ಕೊಂಡ್ಬಿಟ್ಟು ಈಗ ನನಗಿಷ್ಟೇ ನಿದ್ದೆ, ನನಗಷ್ಟೇ ನಿದ್ದೆ. ಇಲ್ಲಿ ಆ ನಿದ್ದೆ ಬೇಕು ಅನ್ನುವ ಹಂಬಲ, ಅಂದ್ರೆ ಆ ಗಾಢ ನಿದ್ರಾವಸ್ಥೆಯ ಹಂಬಲ ಜೀವಿಗೆ ಯಾಕೆ ಅಂತ ಕೇಳಿದ್ರೆ, ಆ ನಿದ್ರೆ ಏನನ್ನು ಕೊಡುತ್ತೆ, ಏನೋ ಚೆನ್ನಾಗಿರೋದನ್ನ ಕೊಡುತ್ತೆ, ಕನಸಿಗಿಂತಲೂ ಕೂಡ ಚೆನ್ನಾದನ್ನ ಕೊಡುತ್ತೆ ಅನ್ನಕ್ಕೆ ಆ ನಿದ್ರೆಯನ್ನ ಜೀವ ಬಯಸುತ್ತೆ. ತುಂಬಾ ಸಾಕಾಗ್ಬಿಟ್ಟಿದೆ, ಒಂದ್ ಸ್ವಲ್ಪ ಹೊತ್ತು ಮಲ್ಕೊಂಡು ಬರ್ತೀನಿ. ಅದೇ ಮಲ್ಕೊಂಡಾಗ ನಿದ್ದೆ ಕೊಡದೇ ಇರೋದು ಯಾವುದು, ಇದನ್ನ ಯಾರು ಕಿತ್ಕೊಂಡ್ಬಿಡ್ತಾರೋ, ಅದನ್ನ ಯಾರು ನಾನು ನಿದ್ದೆ ಮಾಡಿದ ತಕ್ಷಣ ಎತ್ಕೊಂಡ್ಬಿಡ್ತಾರೋ, ಇದನ್ನ ಯಾರೋ ಬಚ್ಚೆಟ್, ಈ ರೀತಿ ಆದಾಗ ಅದು ನಿದ್ದೆ ಕೊಡಲ್ಲ. ಈಗ ನನಗೆ ತುಂಬಾ ಸಾಕಾಗಿದೆ, ನಾನು ನಿದ್ದೆ ಮಾಡ್ತೀನಿ ಅನ್ನುವಾಗ, ನಿದ್ದೆ ನಿದ್ದೆ ಬೇಕು ಅನ್ನುವಾಗ ಎಲ್ಲ ಒದರಿ ಬಿಡಬೇಕು ಅನ್ನುವಂಥ ಸ್ಥಿತಿ. ಬೇಡಪ್ಪ, ಯಾವ ಮಗನೂ ಬೇಡ, ಯಾವುದು ಬೇಡ, ಏನು ಬೇಡ, ಈ ಬಾಧೆನೇ ಬೇಡ, ಹಾಯಾಗಿ ನಿದ್ದೆ ಬೇಕು.
ಆ ಒಂದು ಸ್ಥಿತಿ ಇದೆಯಲ್ಲ, ಆ ಗಾಢ ನಿದ್ದೆಯ ಸ್ಥಿತಿಯಲ್ಲಿ ನಮಗೆ ಗೊತ್ತಾಗಲ್ಲ ನೋಡಿ. ನಾವು ಮಂಚದ ಮೇಲೆ ಇದೀವೋ, ನೆಲದ ಮೇಲೆ ಬಿದ್ದಿದೇವೋ, ನೆಲದ ಮೇಲೆ ಬಿದ್ದೋಗಿದ್ರು ಗೊತ್ತಾಗಿರಲ್ಲ. ಅಂಥ ಒಂದು ನಿದ್ದೆ ಬಂದಿರುತ್ತಲ್ಲ. ಯಾರಾದ್ರೂ ಬಂದು ಇದೇನೋ ಶಬ್ದ ಆಯ್ತು ಅಂತ ಬಂದು ನೋಡ್ಬೇಕು, ಅಯ್ಯೋ ಇವ್ರು ನಿದ್ದೆನಲ್ಲಿ ಬಿದ್ದೋಗಿದ್ದಾರೆ, ಆದ್ರೂ ನಮಗ್ ಗೊತ್ತಿರಲ್ಲ. ಅಂದ್ರೆ ಅಂಥ ಗಾಢ ನಿದ್ರೆ. ಆ ಗಾಢವಾದ ನಿದ್ರೆ ಅಪೇಕ್ಷಿತವಾದದ್ದು ಅಲ್ಲಿ. ಯಾಕೆ ಅಂದ್ರೆ ಅಲ್ಲಿ ನಾವು ಅಮೃತ ತಿಂತಾ ಇದ್ದೇವೆ. ಆ ಅಮೃತಾನುಭೂತಿ ಎಲ್ಲ ಜೀವಕ್ಕೆ ಬೇಕು. ಆದ್ರಿಂದ ಅದನ್ನ ಪ್ರಾಜ್ಞಾತ್ಮಿಕ ಅಂತ ಕರೀತಾ ಇದ್ದಾರೆ. ಈ ಅನುಭೂತಿಗೆ ಸಂಬಂಧಪಟ್ಟ ವಿಚಾರವನ್ನ ನಾವು ಮುಂದಿನ ಇದರಲ್ಲಿ ನೋಡ್ಕೊಳ್ಳೋಣ. पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ॐ शान्ति शान्ति शान्तिः। सर्वे भवन्तु सुखिनः, सर्वे सन्तु निरामयाः, सर्वे भद्राणि पश्यन्तु, मा कश्चित् दुःखभाग् भवेत्। हरि ओम्। श्री गुरुभ्यो नमः।